God is good all the time. And all the time God is good. ನಮ್ಮ ದೇವರು ಆತನು ಒಳ್ಳೆ ದೇವರಾಗಿದ್ದಾನೆ. ಆತನು ಯಾವಾಗಲೂ ಒಳ್ಳೆಯದನ್ನೇ ಅನುಗ್ರಹಿಸುವ ದೇವರಾಗಿದ್ದಾನೆ. ಒಳ್ಳೆಯದನ್ನೇ ದಯಪಾಲಿಸುವ ದೇವರಾಗಿದ್ದಾನೆ. ಆತನನ್ನು ಆರಾಧಿಸುವಂಥದ್ದು ಶ್ರೇಷ್ಠವಾದುದು. ಆತನನ್ನು ಮಹಿಮೆ ಪಡಿಸುವಂಥದ್ದು ಶ್ರೇಷ್ಠವಾದ ಸತ್ಯವಾಗಿದೆ. ಈ ಸಮಯವು ಆಶೀರ್ವಾದದ ಸಮಯವಾಗಿದೆ. ಪರಲೋಕದಲ್ಲಿರುವ ತಂದೆಯಾದ ದೇವರು ನಮ್ಮೊಂದಿಗೆ ಮಾತಾಡುವಂತಹ ಸಮಯ. ಪವಿತ್ರಾತ್ಮನು ನಮ್ಮೊಂದಿಗೆ ಮಾತಾಡುವಂತಹ ಸಮಯವಾಗಿದೆ. ದೇವರು ನಮ್ಮೊಂದಿಗೆ ಮಾತಾಡ್ತಾನೆ. ದೇವರ ಸ್ವರವನ್ನು ಕೇಳುವಂತಹ ಸಮಯವಾಗಿದೆ. ದೇವರ ವಾಕ್ಯದ ಸಂದೇಶವನ್ನು ಕೇಳೋಣ. ದಯವಿಟ್ಟು ನಾನು ವಿಷಾದಿಸುತ್ತೇನೆ, ಆರಂಭ ಮಾಡುವಾಗ ಸ್ವಲ್ಪ ವಿಳಂಬವಾದದಕ್ಕಾಗಿ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದ್ದಿದ್ದರಿಂದ ಆರಂಭಿಸುವಾಗ ಸ್ವಲ್ಪ ವಿಳಂಬವಾಯಿತು. ಅದರಿಂದ ದಯವಿಟ್ಟು ಕ್ಷಮೆಯನ್ನು ಯಾಚಿಸುತ್ತೇನೆ. God is good all the time, and all the time God is good. ಇವತ್ತಿನ ನನ್ನ ಸಂದೇಶ ಬ್ಲೆಸ್ಡ್ ಆರ್ ದ ಮರ್ಸಿಫುಲ್. ಮತ್ತಾಯನು ಬರೆದ ಸುವಾರ್ತೆ 5ನೇದ ವಚನ 7, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಮ್ಯಾಥ್ಯೂ ಚಾಪ್ಟರ್ 5:7. ಇವತ್ತಿನ ನನ್ನ ಸಂದೇಶದ ಟೈಟಲ್ ಕರುಣೆ ಉಳ್ಳವರು ಧನ್ಯರು. ಬ್ಲೆಸ್ಡ್ ಆರ್ ದ ಮರ್ಸಿಫುಲ್, ಫಾರ್ ದೇ ಶಲ್ obtain mercy. Blessed are the merciful, for they shall obtain mercy. ನಾವು ಕಳೆದ ವಾರ ಬ್ಲೆಸ್ಡ್ ಆರ್ ದ meek, for they shall inherit the earth ಎಂಬುದಾಗಿ ನಾವು ನೋಡಿದೆವು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗಿರು. ಇವತ್ತು ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದೋರು. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಬೋಧನೆ, ಪರ್ವತ ಪ್ರಸಂಗ. ಜೀಸಸ್ ವೆಂಟ್ ಅಪ್ ಎ ಮೌಂಟೇನ್ ವಿತ್ ಹಿಸ್ ಡಿಸೈಪಲ್ಸ್. ಯೇಸು ತನ್ನ ಶಿಷ್ಯರೊಂದಿಗೆ ಪರ್ವತವನ್ನು ಹತ್ತಿ ಶಿಷ್ಯರಿಗೆ ಆತನು ಟೀಚ್ ಮಾಡ್ತಿದ್ದಾನೆ. ಹಿಯರ್ ಜೀಸಸ್ ಇಸ್ ಟೀಚಿಂಗ್ ದ ಡಿಸೈಪಲ್, ನಾಟ್ ದ ವರ್ಲ್ಡ್. ಲಿಸನ್ ಟು ಮಿ ವೆರಿ ಕೇರ್ಫುಲ್. ದಿಸ್ ಇಸ್ ಅ ವಂಡರ್ಫುಲ್ ಸರ್ಮನ್. This is a very, very important sermon. This sermon is about the kingdom of God. ಇದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಉಪದೇಶ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಉಪದೇಶ ಮಾಡ್ತಿದ್ದಾನೆ, ಲೋಕಕ್ಕೆಲ್ಲ ತನ್ನ ಶಿಷ್ಯರಿಗೆ. ಈ ಪರ್ವತ ಪ್ರಸಂಗವು ಬಹಳ ಅದ್ಭುತವಾದಂತ ಪ್ರಸಂಗ. ಅಲ್ಲಿ ಅನೇಕ ನೋಡ್ತೇವೆ, ಧನ್ಯರು ಧನ್ಯರು ಧನ್ಯರು, ಬ್ಲೆಸ್ಡ್ 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 ಎಂಬುದಾಗಿ 9 ಟೈಮ್ಸ್ ನಾವು ನೋಡ್ತೇವೆ. ವಚನ 10ರವರೆಗೆ 9 ಟೈಮ್ಸ್ ಬ್ಲೆಸ್ಡ್ ಎಂಬುದಾಗಿ, ಧನ್ಯರು ಧನ್ಯರು ಎಂಬುದಾಗಿ ನೋಡ್ತಿದ್ದೇವೆ. ಈ ಪ್ರಸಂಗ ಉಪದೇಶ ಯೇಸು ಕ್ರಿಸ್ತನು ಮಾಡಿದಂತ ಉಪದೇಶ. ಇದರಲ್ಲಿ ಯಾವುದೇ ಲೋಪದೋಷವಿಲ್ಲ. ಇದು ತಿದ್ದುಪಾಟು ಮಾಡಲಿಕ್ಕೆ ಅಸಾಧ್ಯ. ಇದರಲ್ಲಿ ಯಾವುದೇ ಕರೆಕ್ಷನ್ ಮಾಡಲಿಕ್ಕಿಲ್ಲ. ಯಾಕೆಂದ್ರೆ ಇದು ಸ್ವತಃ ಯೇಸು ಕ್ರಿಸ್ತನು ಮಾಡಿದಂತ ಉಪದೇಶ ಶಿಷ್ಯರಿಗೆ. ಇದು ನಮಗೆ, ಇದು ನಮ್ಮ ಸಭೆಯ ಫೌಂಡೇಶನ್. ಇದು ವಿಶ್ವಾಸ ಜೀವನದ ಪ್ರತಿಯೊಬ್ಬ ವಿಶ್ವಾಸಿಯ ಫೌಂಡೇಶನ್. ನಮ್ಮ ಜೀವನದಲ್ಲಿ ಆಶೀರ್ವಾದ, ನಾವು ಬ್ಲೆಸ್ಡ್ ಆಗಬೇಕಾದ್ರೆ ಈ ಉಪದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಬ್ಲೆಸ್ಡ್ ಇನ್ ಗ್ರೀಕ್ ಮೀನ್, ಓ ಹೌ ಹ್ಯಾಪಿ, ನೀನು ಎಷ್ಟು ಸಂತೋಷವುಳ್ಳವನೆಂಬುದಾಗಿ ಗ್ರೀಕ್ನ ಮೂಲ ಭಾಷೆ ಹೇಳ್ತದೆ. ಟ್ರೂ ಹ್ಯಾಪಿನೆಸ್ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ರೈಟ್ ರಿಲೇಶನ್ಶಿಪ್ ವಿತ್ ಗಾಡ್. ನಿಜವಾದ ಸಂತೋಷ, ನಿಜವಾದ ಆನಂದ ದೇವರೊಟ್ಟಿಗಿನ ಸಂಬಂಧದಿಂದ ಸಿಗುವಂತದಾಗಿದೆ. ಕರ್ತನೊಟ್ಟಿಗಿನ
ಜೊತೆಗಿನ ಸರಿಯಾದ ಒಂದು ರಿಲೇಶನ್ಶಿಪ್ ದೇವರ ವಾಕ್ಯಾನುಸಾರವಾಗಿ. ಈ ಉಪದೇಶ ನಾವದನ್ನು ಅಳವಡಿಸುವುದಕ್ಕಾಗಿ, ನಾವದನ್ನು ಕೈಕೊಂಡು ನಡೆಯುವುದಕ್ಕಾಗಿ, ನಮ್ಮ ಜೀವನದಲ್ಲಿ ಇದನ್ನು ಅಪ್ಲೈ ಮಾಡುವುದಕ್ಕಾಗಿ ಇವತ್ತಿನ ಸಂದೇಶ ನಾವು ದ ಮರ್ಸಿ ಆಫ್ ಗಾಡ್, ದೇವರ ಕರುಣೆ. ಆದ್ರಿಂದ ಇಲ್ಲಿ ದೇವರ ವಾಕ್ಯ, ವಿ ಹ್ಯಾವ್ ರಿಸೀವ್ ದ ಮರ್ಸಿ ಆಫ್ ಗಾಡ್ ಥ್ರೂ ರಿಪೆಂಟೆನ್ಸ್. ವಿ ಹ್ಯಾವ್ ರಿಸೀವ್ ದ ಮರ್ಸಿ ಆಫ್ ಗಾಡ್. ನಾವು ದೇವರ ಕರುಣೆಯನ್ನು ಹೊಂದಿಕೊಂಡಿದ್ದೇವೆ. ಗಾಡ್ ಇಸ್ ಮರ್ಸಿಫುಲ್. ದೇವರು ಕರುಣಾಮಯನಾಗಿದ್ದಾನೆ. ಬೈಬಲ್ ಸೇಸ್, James chapter 5 verse 11, he is very compassion and merciful. God is very compassion and merciful. ದೇವರ ವಾಕ್ಯ ಹೇಳ್ತದೆ ಯಾಕೋಬ 5:11, ದೇವರು ಕರುಣಾ ಸಾಗರನು. ಆತನು ಯಾರಾಗಿದ್ದಾನೆ? ಕರುಣಾ ಸಾಗರನು. God is merciful. ಆತನು ಕನಿಕರವುಳ್ಳ ದೇವರು, ದಯವುಳ್ಳ ದೇವರಾಗಿದ್ದಾನೆ, ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ಗಾಡ್ ಈಸ್ ಲವ್. ಆದ್ರೆ ಇಲ್ಲಿ ನಾವು ನೋಡ್ತಿದ್ದೇವೆ, ಯಾರು ಧನ್ಯರು? ಕರುಣೆ ಉಳ್ಳವರು. ನಮ್ಮಲ್ಲಿ ಕರುಣಿದೆ. ವಿ ಹ್ಯಾವ್ ರಿಸೀವ್ಡ್ ದ ಮರ್ಸಿ ಆಫ್ ಗಾಡ್. ದೇವರ ಕರುಣೆ ನಮ್ಮಲ್ಲಿದೆ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಕರುಣೆಯನ್ನು ಹೊಂದುವವರು, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ಕರುಣೆ ಉಳ್ಳವರಾಗಿರ್ಬೇಕು ನಾವು. ನಮ್ಮ ಮೊಬೈಲ್ ವರ್ಕ್ ಆಗಬೇಕಾದ್ರೆ, ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಒಳಗೆ ಸಿಮ್ ಬೇಕು, ಅದು ರೀಚಾರ್ಜ್ ಮಾಡಬೇಕು, ಬ್ಯಾಟ್ರಿ ಮೊಬೈಲ್ ಚಾರ್ಜ್ ಮಾಡಬೇಕು. ಆವಾಗ ಮಾತ್ರ ಅದು ಏನಾಗ್ತದೆ ಅಂತ ಹೇಳಿದ್ರೆ ಆಕ್ಟಿವ್ ಆಗಿ ಕಾರ್ಯ ಮಾಡ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ದೇವರೊಂದಿಗೆ ನಿಕಟವಾದ ಸಂಬಂಧ, ದೇವರ ರಾಜ್ಯದ ಬಗ್ಗೆ ಆತನು ಉಪದೇಶ ಮಾಡಿದ ಪ್ರಿನ್ಸಿಪಲ್ ಅನ್ನು ನಾವು ಅಪ್ಲೈ ಮಾಡುವಾಗ ನಮ್ಮ ಲೈಫ್ ಫ್ರೂಟ್ಫುಲ್ ಆಗ್ತದೆ, ನಮ್ಮ ಜೀವನ ಸುಖಮಯವಾಗ್ತದೆ. ಬ್ಯೂಟಿಫುಲ್ ಲೈಫ್, ಸುಂದರವಾದ ಜೀವನ, ಆಶೀರ್ವಾದದ ಜೀವನ, ಬ್ಲೆಸ್ಡ್ ಲೈಫ್ ಅನ್ನು ನಾವು ಜೀವಿಸ್ತೇವೆ. ಬೈಬಲ್ ಸೇಸ್, ಬ್ಲೆಸ್ಡ್ ಆರ್ ದ ಮರ್ಸಿಫುಲ್, for they shall obtain mercy. Luke chapter 6 verse 36 ಹೇಳ್ತದೆ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದ ವಚನ 36. ಲೂಕ್ ಚಾಪ್ಟರ್ 6 verse 36 ನಲ್ಲಿ ನಾವು ನೋಡಿದಾದ್ರೆ, ಲೂಕನು ಬರೆದ ಸುವಾರ್ತೆ 6:36, ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ. ಲೂಕ 6:36 ದೇವರ ವಾಕ್ಯ. ನಿಮ್ಮ ತಂದೆ, ದೇವರು ನಮ್ಮ ತಂದೆ ಆಗಿದ್ದಾನೆ. ಈಸ್ ಮೈ ಡ್ಯಾಡಿ ಗಾಡ್. ಮೂಲ ಭಾಷೆ ಹೇಳ್ತದೆ ಡ್ಯಾಡಿ. ಗಾಡ್ ಈಸ್ ಅವರ್ ಫಾದರ್, ಈಸ್ ಅವರ್ ಡ್ಯಾಡಿ. ವಿ ಆರ್ ಇಸ್ ಚಿಲ್ಡ್ರನ್. ನಮಗೆ ದೇವರ ಕರುಣೆ ಸಿಕ್ಕಿದೆ. ದೇವರ ಮರ್ಸಿ ಏನಂತ ಹೇಳಿದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ. ಆತ ನಮ್ಮ ತಂದೆ ಆಗಿದ್ದಾನೆ. ಇಲ್ಲಿ ಲೂಕ 6:36 ದೇವರ ವಾಕ್ಯ, ನಿಮ್ಮ ತಂದೆ ಕರುಣೆ ಉಳ್ಳವನು. ಗಾಡ್ ಈಸ್ ಮರ್ಸಿಫುಲ್. ದೇವರು ಕರುಣೆ ಉಳ್ಳ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನೀವು ಕರುಣೆ ಉಳ್ಳವರಾಗಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ಆತನು ನಮ್ಮ ತಂದೆ ಆಗಿದ್ದಾನೆ. ನಮ್ಮ ತಂದೆಯ ಗುಣ ಏನಂತ ಹೇಳಿದ್ರೆ, ನಮ್ಮ ತಂದೆಯ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ, ಗಾಡ್ ಈಸ್ ಲವ್, God is compassion, God is merciful, God is gracious. ನಾವು ಆರಾಧಿಸಿದಂತ ದೇವರು ನಮ್ಮ ತಂದೆಯಾಗಿದ್ದಾನೆ. ನಂತರ ದೇವರ ಆತನ ಕರುಣೆ ಉಳ್ಳವನಾಗಿದ್ದಾನೆ. ಆದ್ರಿಂದ ದೇವರ ವಾಕ್ಯ, ಆತನ ಮಕ್ಕಳಾದಂತ ನಾವು ಕರುಣೆ ಉಳ್ಳವರಾಗಿರಬೇಕು. ಅದಕ್ಕೆ ಮ್ಯಾಥ್ಯೂ 5:7 ಯೇಸು ಹೇಳ್ತಾನೆ, ಕರುಣೆ ಉಳ್ಳವರು ಧನ್ಯರು. ಕರುಣೆ ಉಳ್ಳವರು ಅವರು ಕರುಣೆಯನ್ನು ಹೊಂದುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೀಕ 7:15, ಮೈಕ್ 7:18, ಮೀಕ 7:18 ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ, ಕರುಣೆಯಲ್ಲಿ ಆಸಕ್ತರಾಗಿರಿ. ದೇವರು ಹೇಳ್ತಿದ್ದಾನೆ, ದೇವರ ದೃಷ್ಟಿಯಲ್ಲಿ ಒಳ್ಳೇದು ಯಾವುದು ಅಂತ ಹೇಳಿದ್ರೆ ಕರುಣೆಯಲ್ಲಿ ಆಸಕ್ತರಾಗಿರಿ.
ಅದನ್ನು ಪ್ರಾಕ್ಟೀಸ್ ಮಾಡಿರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪರ್ವತ ಪ್ರಸಂಗವು ಆಶೀರ್ವಾದಕ್ಕೆ ಡೋರ್ ಆಗಿದೆ, ನಮ್ಮ ಜೀವನದ ಫೌಂಡೇಶನ್ ಆಗಿದೆ. ಈ ಫೌಂಡೇಶನ್ ಸ್ಟ್ರಾಂಗ್ ಫೌಂಡೇಶನ್. ಇದು ಯೇಸು ಕ್ರಿಸ್ತನ ಉಪದೇಶದಲ್ಲಿ ಕಟ್ಟಲ್ಪಟ್ಟಂತ ಫೌಂಡೇಶನ್. ಆದ್ರಿಂದ ಯಾವುದು ಮಳೆ ಬಂದರೂ ಕೂಡ, ನೆರೆ ಬಂದರೂ ಕೂಡ ಈ ಫೌಂಡೇಶನ್ ಶೇಕ್ ಆಗುದಿಲ್ಲ. ಇದು ಬೋಧನೆ, ಇದು ಯೇಸುವಿನ ಬೋಧನೆಯಾಗಿದೆ. ಇದು ಆಶೀರ್ವಾದದ ಟ್ರುತ್ ಆಗಿದೆ. ಇದು ಆಶೀರ್ವಾದದ ಸರ್ಮನ್ ಆಗಿದೆ. ದಿಸ್ ಇಸ್ ಅ ವಂಡರ್ಫುಲ್ ಸರ್ಮನ್. ದಿಸ್ ಇಸ್ ಅ ವಂಡರ್ಫುಲ್ ಸರ್ಮನ್, ವಂಡರ್ಫುಲ್ ಸರ್ಮನ್. ದೇವರು, ತಂದೆಯಾದ ದೇವರು ಕರುಣೆಯುಳ್ಳವಾಗಿರೋ ಪ್ರಕಾರ ನೀವು ಕರುಣೆ ಉಳ್ಳವರಾಗಿರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕರುಣೆ ಉಳ್ಳವರು ನಾವಾಗಿರ್ಬೇಕು. ವಿಶ್ವಾಸಿ ಅದು ಗುಣ. ಪರ್ವತ ಪ್ರಸಂಗ ನಮ್ಮ ಇಡೀ ಲೈಫ್ ಅನ್ನು ತೋರಿಸ್ತದೆ. ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಗು, ಪರಲೋಕ ಸಂಸ್ಥಾನ ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾದ ಇರುವಂತ ಒಂದು ಅವನ ಆಟಿಟ್ಯೂಡ್, ಕ್ಯಾರೆಕ್ಟರ್ ಏನೆಂಬುದಾಗಿ, ನಮ್ಮ ಸ್ವಭಾವ ಗುಣಗಳು ಹೇಗಿರಬೇಕೆಂಬುದಾಗಿ ಯೇಸು ಸ್ವಾಮಿ ಶಿಷ್ಯರಿಗೆ, ಹಿಯರ್ ಜೀಸಸ್ ಈಸ್ ಟೀಚ್ ದ ಡಿಸೈಪಲ್ಸ್ ನಾಟ್ ದ ವರ್ಲ್ಡ್. ಇದು ಪ್ರಸಂಗ ಶಿಷ್ಯರಾದಂತ ನಮಗೆ, ವಿಶ್ವಾಸಿಗಳಿಗೆ, ಆತನ ಮಕ್ಕಳಿಗೆ ಕರುಣೆಯ ಬಗ್ಗೆ ಒಂದು ಸುಂದರವಾದ ಚಿತ್ರಣವನ್ನು ನಾವು ಸತ್ಯವೇದದಲ್ಲಿ ನೋಡ್ತಿದ್ದೇವೆ. ದಾವಿದ ಮತ್ತು ಮೆಫಿಬೋಶೆತನು, ಡೇವಿಡ್ ಅಂಡ್ ಮೆಫಿಬೋಶೆತ್, ಒಂದು ಸುಂದರವಾದ ಚಿತ್ರಣ. ಬನ್ನಿರಿ ನಮ್ಮ ಸತ್ಯವೇದವನ್ನು 2 ಸಮುವೇಲ 9ನೇ ಅಧ್ಯಾಯಕ್ಕೆ ನಾವು ಟರ್ನ್ ಮಾಡೋಣ. 2 Samuel chapter 9 verse 10 to 12 ಓದಿಕೊಳ್ಳೋಣ. ಬಹಳ ಶ್ರೇಷ್ಠವಾದಂತ ವಾಟ್ ಈಸ್ ಮರ್ಸಿ, ಆ ರಿಯಲ್ ಮರ್ಸಿ ಏನೆಂಬುದಾಗಿ ನಾವು ಅಲ್ಲಿ ಒಂದು ಸುಂದರವಾದ ಒಂದು ಚಿತ್ರಣವನ್ನು ನೋಡ್ತಿದ್ದೇವೆ. ನಿಜವಾದ ಮರ್ಸಿ. ಇವತ್ತು ನಾವು ಹೇಳ್ತೇವೆ, ಹಾಗಾದ್ರೆ ಕರುಣೆ ಅಂದ್ರೆ ಏನು? ಕರುಣೆ ಉಳ್ಳವರು ಧನ್ಯರು. ವಿ ಹ್ಯಾವ್ ರಿಸೀವ್ ದ ಮರ್ಸಿ ಆಫ್ ಗಾಡ್. ನಮ್ಮಲ್ಲಿ ಕರುಣೆ ಇದೆ, ಅದನ್ನು ಕರುಣೆಯನ್ನು ಒಬ್ಬರಿಗೊಬ್ಬರು ತೋರಿಸಬೇಕು, ಕರುಣೆ ಉಳ್ಳವರನ್ನು ಆಗಿರಬೇಕು. ಹಾಗಾದ್ರೆ ಕರುಣೆಯ ಒಂದು ಸುಂದರವಾದಂತ, ಅದ್ಭುತವಾದಂತ ಚಿತ್ರಣವನ್ನು ನಾವಿವತ್ತು ನೋಡ್ತಿದ್ದೇವೆ ಸತ್ಯವೇದದಲ್ಲಿ. ಆಳವಾದ ಕರುಣೆಯ ಸತ್ಯವನ್ನು ನಾವು ನೋಡ್ತಿದ್ದೇವೆ. 2 ಸಮುವೇಲ 9ನೇ ಅಧ್ಯಾಯದ ವಚನ 10 ಮತ್ತು 11ನೇ ವಚನವನ್ನು ಓದಿಕೊಳ್ಳೋಣ. ದೇವರ ವಾಕ್ಯ ಹೇಳ್ತದೆ, ಇವನಿಗಾದರೂ, ದಾವೀದನು ಹೇಳ್ತಾನೆ, ಮೆಫಿಬೋಶೆತನಿಗೆ ಹೇಳ್ತಿದ್ದಾನೆ, ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದು ಎಂದು ಹೇಳಿದನು. ಅಲ್ಲಿ ಕೆಳಗಿನ ವಚನ ಹೇಳ್ತದೆ, ಈ ಪ್ರಕಾರ ಮೆಫಿಬೋಶೆತನು ರಾಜ ಪುತ್ರರಂತೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡುವವನಾದನು. ಮೆಫಿಬೋಶೆತನು ಯಾರು? ದಾವೀದನು ಅವನನ್ನು ಅರಮನೆಗೆ ಕರೆಸಿ ಅವನನ್ನು ಎಲ್ಲಿ ಕೂತ್ಕೊಳ್ಳಿಸ್ತಾನೆ ಅಂತ ಹೇಳಿದ್ರೆ, ರಾಜಪುತ್ರನಂತೆ ರಾಜನು ಕೂತ್ಕೊಳ್ಳುವಂತ ಆಸನದಲ್ಲಿ ಅವನನ್ನು ಭೋಜನಕ್ಕೆ ಕೂತ್ಕೊಳ್ಳಿಸ್ತಾನೆ. ಇದು ಮರ್ಸಿ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಮೈಂಡ್ ಡೈವರ್ಟ್ ಮಾಡಿಕೊಳ್ಬೇಡಿ. ದಿಸ್ ಇಸ್ ದ ಬ್ಲೆಸ್ಡ್ ಮೆಸೇಜ್. Blessed are the merciful, for they shall obtain mercy. God is merciful. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಮೆಫಿಬೋಶೆತನು ಎಂಬ ಹೆಸರಿನ ಅರ್ಥ ಅವಮಾನವನ್ನು ನಿವಾರಿಸುವವನು. ಮೆಫಿಬೋಶೆತನು ಅಂತ ಹೇಳಿದ್ರೆ ಅವಮಾನವನ್ನು ನಿವಾರಿಸುವವನು. ಈ ಮೆಫಿಬೋಶೆತನನ್ನು ಯಾಕೆ ದಾವೀದನನ್ನು ಅರಮನೆಗೆ ಕರೆಸ್ತಾನೆ? ಬಿಕಾಸ್ ಆಫ್ ಮರ್ಸಿ, ಕರುಣೆ. ಇದು ರಿಯಲ್ ಮರ್ಸಿಲಿ ನಾವು ನೋಡ್ತೇವೆ, ದೇವರ ಕರುಣೆ ದಾವೀದನ ಜೀವನದಲ್ಲಿ. ಬೆಸ್ಟ್ ಎಕ್ಸಾಂಪಲ್, ಕರುಣೆ ಉಳ್ಳವರು ಎಂಬ ಸತ್ಯಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತೇವೆ ಕಿಂಗ್ ಡೇವಿಡ್. ಮೆಫಿಬೋಶೆತ್ ನೋಡ್ತೇವೆ, ಸೌಲನ ಮೊಮ್ಮಗ, ಯೋನಾತಾನನ ಮಗ.
ಸೌಲನು ಅರಸನಾಗಿ ವೈಭವದಿಂದ ಮೆರೆಯುವಂತ ಸಮಯದಲ್ಲಿ ರಾಜ ಕುಟುಂಬದಲ್ಲಿ ರಾಜವಂಶದಲ್ಲಿ ಹುಟ್ಟಿದವನು ಮೆಫಿಬೋಶೆತನು. ಮೆಫಿಬೋಶೆತನು ಸಾಮಾನ್ಯ ವ್ಯಕ್ತಿ ಅಲ್ಲ. ಮೆಫಿಬೋಶೆತನು ರಾಜವಂಶದಲ್ಲಿ ಹುಟ್ಟಿದವನು, ರಾಜಪುತ್ರನು. ಸೌಲನು ಕಿಂಗ್, ಅರಸನಾದ ಸೌಲನ ಇವನು ಯಾರೇನಾಗಿದ್ದಾನೆ? ಮೊಮ್ಮಗ, ಯೋನಾತನನ ಮಗನಾಗಿದ್ದಾನೆ, ರಾಜವಂಶದಲ್ಲಿ ಹುಟ್ಟಿದ್ದಾನೆ, ರಾಜಪುತ್ರನಾಗಿದ್ದಾನೆ. ಆದ್ರೆ ಒಂದು ದುಃಖದ ಸಂಗತಿ ಏನಂತ ಹೇಳಿದ್ರೆ, ಇವನು 2 ಕಾಲನ್ನು ಕಳೆದುಕೊಂಡು ಕುಂಟನಾಗಿದ್ದಾನೆ. ನಡಲಿಕ್ಕೆ ಆಗುವುದಿಲ್ಲ, ಕುಂಟನಾಗಿದ್ದಾನೆ. ಇವನು 2 ಕಾಲಿಗೆ ಬಲ ಇಲ್ಲ, ಕುಂಟನಾಗಿ ಅವನು ನಡೆದಾಡಲು ಆಗದೆ ಅವನು ಬಿದ್ದುಕೊಂಡಿದ್ದಾನೆ. ಹೇಗೆ ಅವನು ಕುಂಟನಾದ? ಸೌಲ ಮತ್ತು ಯೋನಾತಾನ್ ತಂದೆ ಮಗ ಫಿಲಿಷ್ಟಿಯರೊಡನೆ ಯುದ್ಧಕ್ಕೆ ಹೋದಾಗ ಅವರು ಯುದ್ಧದಲ್ಲಿ ಸತ್ತೋದ್ರು. ಆ ವಾರ್ನಲ್ಲಿ ಅರಸನಾದ ಸೌಲನು ಮತ್ತು ಅವನ ಮಗನಾದ ಯೋನಾತನು ಅವರು ಸತ್ತೋಗ್ತಾರೆ. ಈ ಒಂದು ಸುದ್ದಿ ನಾವು ನೋಡ್ತಿದ್ದೇವೆ. ಮೆಫಿಬೋಶೆತನು ಅವನ ದಾದಿ ಕೇಳಿದಾಗ ಅವಳ ಅವಸರದಲ್ಲಿ ಈ 5 ವರ್ಷದ ಅವನು ಹುಡುಗ ಅವನು ಎತ್ತುಕೊಂಡು ಹೋಗುವಾಗ ಅವನು ಬಿದ್ದು ಕುಂಟನಾಗ್ತಾನೆ. ನೋಡಿ, ಅದು 4ನೇ ವಚನದಲ್ಲಿ 4ನೇ ಅಧ್ಯಾಯದಲ್ಲಿ 2 ಸಾಮ್ಯಲ 4:4 ನೋಡ್ತೇವೆ. 2 ಸಾಮ್ಯಲ್ ಚಾಪ್ಟರ್ 4 ವರ್ಸ್ 4 ನಲ್ಲಿ ನೋಡ್ತಿದ್ದೇವೆ. ಸೌಲನ ಮಗನಾದ ಯೋನಾತಾನನಿಗೆ ಮೆಫಿಬೋಶೆತನೆಂಬೊಬ್ಬ ಕುಂಟ ಮಗನಿದ್ದನು. ಅವನು ಕುಂಟನಾದದ್ದು ಹೇಗೆಂದರೆ, ಸೌಲ ಯೋನಾತರು ಸತ್ತರೆಂಬ ವರ್ತಮಾನವು ಇಸ್ರೇಲಿಂದ ಬಂದಾಗ 5 ವರ್ಷದವನಾಗಿದ್ದ ಅವನನ್ನು ಅವನ ದಾದಿಯು ತೆಗೆದುಕೊಂಡು ಅವಸರದಿಂದ ಓಡಿ ಹೋಗುವಾಗ ಬಿದ್ದು ಅವನು ಕುಂಟನಾಗಿದ್ದಾನೆ. ಎಂಥ ಒಂದು ದುರ್ಘಟನೆ, ಎಂಥ ಒಂದು ದುಃಖದ ಸಂಗತಿ. ರಾಜ ವಂಶಸ್ಥನು, ರಾಜ ಕುಟುಂಬದಲ್ಲಿ ಹುಟ್ಟಿದನು ಮೆಫಿಬೋಶೆತನು. ದಾದಿಯವನನ್ನು 5 ವರ್ಷದ ಬಾಲಕನರುಗ ಅವಸರದಿಂದ ಯುದ್ಧದ ಸಮಯದಲ್ಲಿ ಸೌಲ ಯೋನಾತನು ಸತ್ತೋದ್ರೆಂಬ ಸುದ್ದಿಯನ್ನು ಕೇಳಿ ಅವಸರದಿಂದ ಅವನು ಎತ್ತುಕೊಂಡು ಓಡಿ ಹೋಗುವಾಗ ಅವನು ಬಿದ್ದು, ಚಿಕ್ಕ ಮಗು ಅಲ್ಲ 5 ವರ್ಷದ್ದು, ಅವನ 2 ಕಾಲನ್ನು ಆತನು ಕಳೆದುಕೊಂಡು ಈಗ ಕುಂಟನಾಗಿದ್ದಾನೆ. ನಡೆಯಲು ಆಗದಂತ ಸ್ಥಿತಿಯಲ್ಲಿದ್ದಾನೆ. ಕತ್ತಲೆಯ ಜೀವನ, ಕತ್ತಲೆಯ ಜೀವನ. ರಾಜ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು, ರಾಜವಂಶಸ್ಥನು. ಆದರೆ ಈಗ ಕತ್ತಲೆಯ ಜೀವನ, ದುಃಖಕರವಾದ ಜೀವನ, ದರಿದ್ರದ ಜೀವನ, ನಡೆಯಲು ಸಾಧ್ಯವಿಲ್ಲ. ದಾವೀದನು ಕೇಳ್ತಿದ್ದಾನೆ, ಯೋನಾತನ ಕುಟುಂಬದಲ್ಲಿ ಯಾರಾದರೂ ಇದ್ದಾರೆ ಎಂಬುದಾಗಿ. ಅವನಿಗೆ ತಿಳಿದು ಬರ್ತದೆ ಯೋನಾತನಿಗೆ ಒಬ್ಬ ಮಗನಿದ್ದಾನೆ, ಅವನು ಕುಂಟನೆಂಬುದಾಗಿ, ನಡೆಯಲು ಅವನಿಗೆ ಆಗುವುದಿಲ್ಲ ಎಂಬುದಾಗಿ. ದಾವೀದ ಹೇಳ್ತಾನೆ, ಅವನನ್ನು ಅರಮನೆಗೆ ಕರೆದುಕೊಂಡು ಬನ್ನಿರೆಂಬುದಾಗಿ. ನೋಡಿ, ಕರುಣೆ. ದಾವೀದನು ಅವನ ಮೇಲೆ ಕರುಣೆ ತೋರಿಸ್ತಾನೆ. ದಾವೀದನು ಫುಲ್ ಪವರ್ ಅಲ್ಲಿದ್ದಾನೆ, ಕಿಂಗ್ ಆಗಿದ್ದಾನೆ, ಎಲ್ಲ ಅಧಿಕಾರದಲ್ಲಿದ್ದಾನೆ. ಈ ಮೆಫಿಬೋಶೆತನು ದಾವೀದನಿಗೆ ವಿರುದ್ಧವಾಗಿ ಸಂಚು ಮಾಡಿದವನು, ಅವನನ್ನು ಹಿಂಸಿಸಿ ಕೊಲೆ ಮಾಡಲು ಪ್ಲಾನ್ ಮಾಡಿದವನು. ಯೋನಾತನ ಮಗನಾದ ಮೆಫಿಬೋಶೆತನು ದಾವೀದನಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದವನು, ಅವನನ್ನು ಹಿಂಸಿಸಿದವನು, ಕೊಲೆ ಮಾಡಲು ಸಂಚು ಮಾಡಿದಂತ ಒಬ್ಬ ವ್ಯಕ್ತಿ. ಆಲೋಚನೆ ಮಾಡಿ, ದಾವೀದನ ಸ್ಥಾನದಲ್ಲಿ ನಾವಿರುವುದಾದ್ರೆ. ಅದಕ್ಕೆ ನಾನು ಹೇಳಿದೆ, ದಾವೀದನು ಬೆಸ್ಟ್ ಎಕ್ಸಾಂಪಲ್. ಕರುಣೆ. ಬ್ಲೆಸ್ಡ್ ಆರ್ ದ ಮರ್ಸಿಫುಲ್, ಫಾರ್ ದೇ ಶಾಲ್ obtain mercy. ನಿಮ್ಮ ತಂದೆಯು ಕರುಣೆ ಉಳ್ಳವನು ಆಗಿರೋ ಪ್ರಕಾರ ನೀವು ಕರುಣೆ ಉಳ್ಳವರಾಗಿರಿ. ಇದು ಯೇಸುಸ್ವಾಮಿಯ ಬೋಧನೆ. ಈ ಬೋಧನೆ ಚೇಂಜ್ ಆಗೋದಿಲ್ಲ. ಇದು ಎವ್ರಿ ಡೇ ನಾವು ಅಪ್ಲೈ ಮಾಡುವಂಥದ್ದು. ನಮ್ಮ ಜೀವನವೇ ಇದು ಈ ವಾಕ್ಯದಲ್ಲಿ ಕಟ್ಟಲ್ಪಡಬೇಕು, ಈ ಪ್ರದೇಶದಲ್ಲಿ. ಈಗ ಇಲ್ಲಿ ನೋಡ್ತಿದ್ದೇವೆ, ಮೆಫಿಬೋಶೆತನು ದಾವೀದನ ಕೊಲೆಗೆ ಸಂಚು ಮಾಡಿದ ವ್ಯಕ್ತಿ. ಈಗ ನಾವು ನಮ್ಮನ್ನು ಕೊಲೆ ಮಾಡಲು ಪ್ಲಾನ್ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ಸನ್ಮಾನಿಸಲಿಕ್ಕೆ ನಾವು ಸಿದ್ಧರಿದ್ದೇವಾ? ಅಂತ ವ್ಯಕ್ತಿಯನ್ನು ಫೊಗಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವಾ?
ದಾವೀದನು ಫರ್ಗಿವ್ ಮಾಡಿದ. ಆ ಫರ್ಗಿವ್ನೆಸ್ ರಿಸಲ್ಟ್ ಏನು? ಆ ಫರ್ಗಿವ್ನೆಸ್ ನಲ್ಲಿ ಹೊರಗೆ ಬರುವಂತ ಫ್ರೂಟ್ ಏನಂತ ಹೇಳಿದ್ರೆ ಮರ್ಸಿ. Mercy is an act of forgiveness. Mercy is a compassion in action. Practical. ಸತ್ಯವೇದದ ಜೀವನ, ವಿಶ್ವಾಸದ ಜೀವನ ಇದು ಪ್ರಾಕ್ಟಿಕಲ್. ಇದು ಬರೇ ಸ್ಟೇಜ್ನಲ್ಲಾಗಲಿ ನಮ್ಮ ಜೀವನದಲ್ಲಿ ನಟನೆ ಮಾಡಿ ನಾವು ತೋರಿಸುವಂತ ಅಲ್ಲ. ಇದು ಪ್ರಾಕ್ಟಿಕಲ್, ರಿಯಲ್ ಲೈಫ್. ಇದು ರಿಯಲ್ ಬ್ಲೆಸ್ಡ್ ಲೈಫ್. ವಿ ಆರ್ ಬ್ಲೆಸ್ಡ್ ಪೀಪಲ್. ನಾವು ಆಶೀರ್ವದಿಸಲ್ಪಟ್ಟ ಜನರು, ನಾವು ಭಾಗ್ಯವಂತರು, ಪುಣ್ಯಶಾಲಿಗಳು, ನೀವೆಷ್ಟೋ ಧನ್ಯರು. ಯೇಸುವನ್ನು ಅಂಗೀಕಾರ ಮಾಡಿದಂತ ನಾವು, ತಂದೆಯಾದ ದೇವರಿಗೆ ಮಕ್ಕಳಾದಂತ ನಾವು ಎಷ್ಟೋ ಧನ್ಯರು ಪ್ರಿಯರೇ. ರಿಯಲಿ ವಿ ಆರ್ ಬ್ಲೆಸ್ಡ್ ಪೀಪಲ್. ಯಾಕೆ? ನಾವು ಕರುಣೆಯನ್ನು ಹೊಂದಿದ್ದೇವೆ. ನಾವು ಕರುಣೆಯನ್ನು, ದೇವರಿಂದ ಕರುಣೆ ಹೊಂದಿದ್ದೇವೆ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನೋಡಿ, ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳಿ. ಒಂದು ಸುಂದರವಾದ ಕರುಣೆಯ ಬಗ್ಗೆ ಚಿತ್ರಣವನ್ನು ದಾವೀದನ ಲೈಫ್ ನಿಂದ ನಾವು ಕಲಿತುಕೊಳ್ಳೋಣ. ಬಹಳ ಅರ್ಥಗರ್ಭಿತವಾದ ಸತ್ಯವಾದವನ್ನು ನಾವಿಲ್ಲಿ ನೋಡ್ತಿದ್ದೇವೆ. ಮೆಫೀಬೋಶೆತನನ್ನು ದಾವೀದನು ಅರಮನೆಗೆ ಕರೆಸ್ತಾನೆ. ನನಗೆ ಕೊಲ್ಲಲು ಪ್ರಯತ್ನ ಮಾಡಿದ್ರು ಕೂಡ, ನನಗೆ ವಿರುದ್ಧವಾಗಿ ಸಂಚು ಮಾಡಿದ್ರು ಕೂಡ, ನನ್ನನ್ನು ಆತನ ಹಾಗೆ ಮಾಡಿದ್ರು ಕೂಡ ದಾವೀದನು ಹೇಳ್ತಿದ್ದಾನೆ. ಯಾಕೆ ಗೊತ್ತಾ ದಾವೀದನು ಹೇಳ್ತಿದ್ದಾನೆ? 1 ಸಮುವೇಲ 18ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳ್ತದೆ, ದಾವೀದನು ಯೋನಾತನ ಸಂಗಡ ಒಡಂಬಡಿಕೆ ಮಾಡಿದ್ದಾನೆ. ಮೆಫೀಬೋಶೆತನ ತಂದೆ ಯೋನಾತನ ಸಂಗಡ ಒಂದು ಕವನೆಂಟ್ ಮಾಡಿದ್ದಾನೆ. ಇಬ್ಬರು ಕವನೆಂಟ್ ಮಾಡಿದ್ದಾರೆ. ಆ ಕವನೆಂಟ್ ಅನ್ನು ಆತನು ನೆನಪು ಮಾಡ್ಕೊಳ್ತಾನೆ ದಾವೀದ. ಆ ಕವನೆಂಟ್ ಅನ್ನು ಆತನು ಬ್ರೇಕ್ ಮಾಡುವುದಿಲ್ಲ, ಕವನೆಂಟ್ ಅನ್ನು ಮರೆಯುವುದಿಲ್ಲ. ಆ ಒಂದು ಯೋನಾತನ ಸಂಗಡ ಒಡಂಬಡಿಕೆ ಮಾಡಿದ ನಿಮಿತ್ತವಾಗಿ ದಾವೀದನು ಮೆಫೀಬೋಶೆತನ ಮೇಲೆ ಕರುಣೆ ತೋರಿಸಿ ಅವನನ್ನು ಅರಮನೆಗೆ ಕರೀತಾನೆ. ಅರಮನೆಗೆ ಕರೆಯುವುದು ಮಾತ್ರವಲ್ಲ, ಅರಸನ ಪಂಕ್ತಿಯಲ್ಲಿ ಅವನು ಊಟಕ್ಕೆ ಕೂತ್ಕೊಳ್ತಾನೆ. ಎಂತ ಒಂದು ಆನರ್ ನೋಡಿ. ಇಲ್ಲಿದ್ದಂತ ವ್ಯಕ್ತಿ ಕುಂಟನು, ಒಂದು ಕತ್ತಲೆ ಕೋಣೆಯಲ್ಲಿ ಇರಬೇಕಾದಂತ ಒಬ್ಬ ವ್ಯಕ್ತಿ ಈಗ ಅರಸನ ಪಂಕ್ತಿಯಲ್ಲಿ ಆತನು ಭೋಜನ ಮಾಡ್ತಾನೆ. ಎಂತ ಒಂದು ಅವನಿಗೆ ಒಂದು ಈಗ ಆನರ್, ಎಂತ ಗೌರವ. ಅರಸನ ಜೊತೆಯಲ್ಲಿ ಕೂತ್ಕೊಳ್ಳುವಂಥದ್ದು, ಊಟಕ್ಕೆ, ಅರಸನ ಟೇಬಲ್ ನಲ್ಲಿ ಊಟಕ್ಕೆ ಕೂತ್ಕೊಳ್ಳುವಂಥದ್ದು. 2 ಸಮುವೇಲ 9ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. 7 ಮತ್ತು 8ನೇ ವಚನದಲ್ಲಿ ದಾವೀದ ಹೇಳ್ತಿದ್ದಾನೆ, ಆಗ ದಾವೀದನವನಿಗೆ, ಹೆದರಬೇಡ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ. ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕೆಂದು ಹೇಳಿದನು. ಮೆಫೀಬೋಶೆತನು ಉತ್ತರ ಕೊಡ್ತಿದ್ದಾನೆ. ಮೆಫೀಬೋಶೆತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ಸತ್ತ ನಾಯಂತಿರುವ ನನ್ನನ್ನು ಲಕ್ಷಿಸುವಾಗೆ ನಿನ್ನ ದಾಸನು ಎಷ್ಟರವನು. ಮೆಫಿ ಹೇಳ್ತೇನೆ, ಸತ್ತ ನಾಯಂತೆ ನಾನಿದ್ದೇನೆ, ನೀನು ಯಾಕೆ ನನ್ನ ನೆನೆಸಿಕೊಳ್ತಿ? ನಾನು ಯಾರು? ಗಣನೆಗೆ ಬಾರದವನು, ನಾನು ಕುಂಟನು, ನನ್ನಿಂದ ಏನು ನಿನಗೆ ಪ್ರಯೋಜನ, ಉಪಕಾರ ಇಲ್ಲ. ನನ್ನನ್ನು ಯಾಕೆ ಸತ್ತ ನಾಯಿಗೆ ಹೋಲಿಸ್ತಾನೆ ಅವನನ್ನೇ? ನೀನು ಯಾಕೆ ನನ್ನ ನೆನೆಸಿಕೊಳ್ತಿ? ನಾನು ನಿನಗೇನು ಉಪಕಾರ ಮಾಡಲಿಲ್ಲ, ನಾನು ನಿನಗೇನು ಒಳ್ಳೇದು ಮಾಡಲಿಲ್ಲ. ನಿನ್ನ ಕೊಲೆಗೆ ಸಂಚು ಮಾಡಿದ್ದೇನೆ, ನಿನ್ನ ಹಾಗೆ ಮಾಡಿದ್ದೇನೆ, ನಿನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದೇನೆ, ನಿನ್ನನ್ನು ತಿರಸ್ಕರಿಸಿದ್ದೇನೆ, ನಿನ್ನ ಕಂಡ್ರೆ ನನಗೆ ಅಸಹ್ಯ. ಆದ್ರೂ ಕೂಡ ನೀನು ನನ್ನನ್ನು ಪ್ರೀತಿಸ್ತಿಲ್ಲ ದಾವೀದನೇ. ಸತ್ತ ನಾಯಿ ಇವತ್ತು ರಾಜಕುಮಾರನಾಗಿ ಹುಟ್ಟಿದವನು ಕಾಲಿಲ್ಲದೆ ಕುಂಟನಾಗಿದ್ದಾನೆ. ಆ ಸ್ಥಿತಿಯನ್ನು ಇವತ್ತು ನಾವು ಈ ಕರುಣೆಯನ್ನು, ದೇವರ ಕರುಣೆಯನ್ನು, ಸಂದೇಶವನ್ನು ಕೇಳ್ತಿರುವ ಹಾಗೆ ನಾವಿದನ್ನು ನಮ್ಮ ಮುಂದೆ 1 ನಿಮಿಷ ಜ್ಞಾಪಕ ಮಾಡಿಕೊಳ್ಳೋಣ. ನಮ್ಮ ಪರಿಸ್ಥಿತಿಯನ್ನು ಜ್ಞಾಪಕ ಮಾಡಿಕೊಳ್ಳೋಣ. ನಮ್ಮ ಸ್ಥಿತಿ ಹೇಗಿತ್ತು? ಇಂದಿನ ಕಾಲದಲ್ಲಿ ನಾವು ಸಹ ಕತ್ತಲೆಯಲ್ಲಿದ್ದೆವು, ಈಗ ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ ನಾವು. ದಾವೀದ ಹೇಳ್ತೇನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಕೀರ್ತನೆ 103. ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆದು. ಇವತ್ತು ದೇವರ ಉಪಕಾರ, ದೇವರ ಕರುಣೆಯನ್ನು, ದೇವರ ಪ್ರೀತಿಯನ್ನು ಪ್ರಿಯರೇ ನಾವು ಜ್ಞಾಪಕ ಮಾಡಿಕೊಳ್ಳೋಣ.
ಮೊಫಿಬೋಶೆತನಾಗೆ ನಾವೊಂದು ಸಮಯದಲ್ಲಿ ಕುಂಟರಾಗಿದ್ದೆವು. ಪಾಪದ ನಿಮಿತ್ತ ನಮ್ಮ ಕೈ ಕಾಲುಗಳು ಸೈತನ್ನಿಂದ ಬಂಧಿಸಲ್ಪಟ್ಟಿದ್ದು, ಕಟ್ಟಲ್ಪಟ್ಟಿತ್ತು. ನಾವು ಕತ್ತಲಿದ್ದೆವು, ನಿರೀಕ್ಷೆ ಇಲ್ಲದಿದ್ದೆವು. ನಾವು ಕೂಡ ಕುಂಟರಾಗಿದ್ದೆವು. ನಮಗೆ ನಡೆಯಲು ಆಗ್ತಿರ್ಲಿಲ್ಲ. ನಮ್ಮ ಸ್ಥಿತಿನ ಆಲೋಚನೆ, ನಾವು ಕೂಡ ಸತ್ತ ಒಂದು ಪ್ರಾಣಿಯಾಗಿದ್ದೆವು. ನಮ್ಮ ಆತ್ಮ ಸತ್ತು ಹೋಗಿತ್ತು, ಜೀವ ಇರಲಿಲ್ಲ, ನಮ್ಮಲ್ಲಿ ಉಲ್ಲಾಸ ಇರಲಿಲ್ಲ, ನಮ್ಮಲ್ಲಿ ಆನಂದ ಇರಲಿಲ್ಲ, ನಿರೀಕ್ಷೆ ಇರಲಿಲ್ಲ, ಈ ಒಂದು ಸಂತೋಷ ಸಂಭ್ರಮ ನಮ್ಮಲ್ಲಿ ಇರಲಿಲ್ಲ. ನಾವು ಯಾರ ಗಣನೆಗೆ ಬಾರದರು. ಈ ಮೊಫಿಬೋಶೆತನ ಹಾಗೆ ಕುಂಟರಾಗಿದ್ದೆವು. ಪಾಪದ ನಿಮಿತ್ತ ನಮ್ಮ ಕಾಲುಗಳನ್ನು ಕಳೆದುಕೊಂಡಿದ್ದೆವು, ನಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದೆವು, ನಮ್ಮಲ್ಲಿ ಜೀವ ಇರಲಿಲ್ಲ, ನಾವು ಮರಣಕ್ಕೆ ಪಾತ್ರರಾಗಿದ್ದೆವು. ಈಗ ಮೊಫಿಬೋಶೆತನ ಮರಣಕ್ಕೆ ಪಾತ್ರನಾಗಿದ್ದಾನೆ. ದಾವೀದನಿಗೆ ರೈಟ್ಸ್ ಉಂಟು, ನೀನು ನನ್ನನ್ನು ಕೊಲೆ ಮಾಡಲಿಕ್ಕೆ ನೋಡಿದೆಯಲ್ಲ, ಈಗ ನನ್ನ ಅರಸನು ಬಂದು ಅವನನ್ನು ಗಲ್ಲಿಗೇರಿಸಿರಿ, ಅವನು ಕೊಂದಾಕಿರಿ ಎಂಬುದಾಗಿ ದಾವೀದನು ಅಪ್ಪಣೆ ಕೊಡ್ಬೋದಿತ್ತು ಅವನ ಸೈನಿಕರಿಗೆ. ಆದರೆ ದಾವೀದನ ಆರತಿ ಮಾಡಲಿಲ್ಲ. ದಾವೀದ ಹೇಳ್ತಾನೆ, ನಾನು ನಿನಗೆ ಕರುಣೆಯನ್ನು ತೋರಿಸುತ್ತೇನೆ. ಮೊಫಿಬೋಶೆತನೇ, ಭಯ ಪಡಬೇಡ, ನಾನು ನಿನಗೆ ಕರುಣೆ ತೋರಿಸಿದೆ. ಮೊಫಿಬೋಶೆತನು ಮರಣಕ್ಕೆ ಪಾತ್ರನಾಗಿದ್ದ. ಮರಣವೇ ಇವತ್ತು ದೇವರ ವಾಕ್ಯದ ವೇಜಸ್ ಆಫ್ ಸಿನ್ ಇಸ್ ಡೆತ್. ನಾವು ಕೂಡ ಮರಣಕ್ಕೆ ಪಾತ್ರರಾಗಿದ್ದೆವು. ಪಾಪದ ಸಂಬಳ ಮರಣ. ಇಂಥ ಸ್ಥಿತಿ ನಮ್ಮದಿತ್ತು. ನಾವು ಪಾಪ ಮಾಡಿ ಪಾಪದಲ್ಲಿ ನಾವು ಕೊಳೆತು ಹೋಗಿದ್ದು. ನಮ್ಮಲ್ಲಿ ಯಾವ ಸೌಂದರ್ಯ ಇರಲಿಲ್ಲ, ಯಾವ ಆತ್ಮಿಕ ಸೌಂದರ್ಯ ನಮ್ಮಲ್ಲಿ, ಅಂದ ಚಂದ ಇರಲಿಲ್ಲ ನಮ್ಮಲ್ಲಿ. ಯೆಶಾಯದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 4ನೇ ವಚನ, ದೇವರು ನಮ್ಮನ್ನು ನೋಡುವಾಗ ನಾವು ಕುರೂಪಿಯಾಗಿದ್ದೆವು. ಪಾಪದ ನಿಮಿತ್ತ ನಾವು ಆತನ ಮುಂದೆ ಅಸಹ್ಯರಾಗಿದ್ದೆವು. ಆತನ ಮುಂದೆ ನಿಲ್ಲುವಂತ ನಮಗೆ ಯೋಗ್ಯತೆ ಇರಲಿಲ್ಲ. ಆತನ ಸಮ್ಮುಖಕ್ಕೆ ಬರುವಂತ ನಮಗೆ ಯೋಗ್ಯತೆ ಇರಲಿಲ್ಲ. ಗಾಡ್ ಇಸ್ ಲವ್, ಗಾಡ್ ಇಸ್ ಮರ್ಸಿಫುಲ್. ದೇವರ ಅಪಾರವಾದ ಪ್ರೀತಿ, ಕರುಣೆ. ಇವತ್ತು ನಾವು ಆತನ ಸಿಂಹಾಸನ ಬಳಿಯಲ್ಲಿದ್ದೇವೆ. ಆಮೇಲೆ ಮೊಫಿಬೋಶೆತನಾಗೆ ದಾವೀದನ ಪಂಕ್ತಿಯಲ್ಲಿ ಅವನಿದ್ದಾಗ ಇವತ್ತು ನಾವು ಕರ್ತನ ಸನ್ನಿಧಿಯಲ್ಲಿದ್ದೇವೆ. ಆತನ ಕೃಪೆ ಸಿಂಹಾಸನ ಬರುವಂತ ನಮಗೆ ಯೋಗ್ಯತೆ ಯೇಸುವಿನ ರಕ್ತದ ಮೂಲಕ ಸಿಕ್ಕಿತು. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿತು. ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದ, ನಮಗೆ ಸೌಂದರ್ಯ ಕೊಟ್ಟ. ನಮ್ಮ ಪಾಪವನ್ನು ಆತನ ಮಗನಾದ ಯೇಸುವಿನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧ ಮಾಡಿದ. ಈಗ ನಾವು ಸೌಂದರ್ಯವುಳ್ಳವರಾಗಿದ್ದೇವೆ. ಪರಮಗೀತೆ 2 ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ಆತನ ಔತಣ ಶಾಲೆಗೆ ಕರೆದಿದ್ದಾನೆ, ಊಟಕ್ಕೆ ಕರೆದಿದ್ದಾನೆ. ನಾವು ಆತನ ಸಿಂಹಾಸನದಲ್ಲಿದ್ದೇವೆ, ಔತಣ ಶಾಲೆಗೆ ನಮ್ಮನ್ನು ಕರೆದಿದ್ದಾನೆ. ಪರಮಗೀತೆ 2:4 ದೇವರ ವಾಕ್ಯ ಹೇಳ್ತದೆ. ಇಲ್ಲಿದ್ದೆವು ನಾವು. ಮೊಫಿಬೋಶೆತನು ಎಲ್ಲಿದ್ದ? ಮೊಫಿಬೋಶೆತನು ಕುಂಟನಾಗಿದ್ದ. ಈಗ ಅರಸನ ಅರಮನೆಯಲ್ಲಿ ಪಂಕ್ತಿಯಲ್ಲಿ ಭೋಜನ ಮಾಡ್ತೇನೆ ಅರಸನ ಜೊತೆಗೆ. ಇವತ್ತು ಸತ್ತವರಂತ ನಮ್ಮನ್ನು ದೇವರು ಕ್ರಿಸ್ತನಲ್ಲಿ ಬದುಕಿಸಿ ನಮ್ಮನ್ನು ಆತನೊಂದಿಗೆ ಕೂಡಿಸಿದ್ದಾನೆ. ಆತನ ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ. ಆತನ ಕೃಪೆ ಸಿಂಹಾಸನದಲ್ಲಿ ನಾವಿದ್ದೇವೆ. ಇವತ್ತು ಆತನ ಶಾಲೆಗೆ ಬರ ಮಾಡಿದ್ದಾನೆ. ನಮ್ಮಲ್ಲಿ ಏನು ಅಂದ ಚಂದ ಇರಲಿ, ನಾವು ಕುರೂಪಿಯಾಗಿದ್ದೆವು, ಅಸಹ್ಯರಾಗಿದ್ದೆವು ಆತನ ದೃಷ್ಟಿಗೆ. ಮೊಫಿಬೋಶೆತನಿಗೆ ಕುಂಟರಾಗಿದ್ದೆವು, ನಡೆಯಲು ನಮ್ಗೆ ಆಗ್ತಿರ್ಲಿಲ್ಲ. ಮರಣಕ್ಕೆ ಪಾತ್ರರಾಗಿದ್ದೆವು, ಜಡ್ಜ್ಮೆಂಟ್ಗೆ ಪಾತ್ರರಾಗಿದ್ದೆವು. ಆದರೆ ದೇವರ ಅಪಾರವಾದ ಕರುಣೆ, ಇದು ರಿಯಲ್ ಮರ್ಸಿ. ಟ್ಯಾಬರ್ನಾಕಲ್ ಅಲ್ಲಿ ನಾವು ನೋಡ್ತೇವೆ, ಮರ್ಸಿ ಸೀಟ್ ಇದೆ, ದೇವರ ಕೃಪೆಯ ಆಸನ ಎಂಬುದಾಗಿ. ಅಲ್ಲಿಂದ ದೇವರ ಗ್ರೇಸ್, ದೇವರ ಮರ್ಸಿ ಫ್ಲೋ ಆಗ್ತದೆ. ಈಗ ದೇವರು ನಮ್ಮನ್ನು ಕತ್ತಲಿಂದ ಬಿಡಿಸಿ ಬೆಳಕಿನ ರಾಜ್ಯದಲ್ಲಿ ಇಟ್ಟಿದ್ದಾನೆ. ನಮ್ಮ ಪರಲೋಕ ರಾಜ್ಯ ಸಂಸ್ಥಾನದವರು. ಈಗ ನಾವು ಆತನ ಮಕ್ಕಳಾಗಿದ್ದೇವೆ, ಪರಲೋಕ ಸಂಸ್ಥಾನದವರು. ಹೇಗೀಗ ಮೊಫಿಬೋಶೆತನು ಅರಸನ ಅರಮನೆಯಲ್ಲಿದ್ದಾನೆ, ಆತನ ಮೇಜಿನಲ್ಲಿ ಕೂತ್ಕೊಂಡಿದ್ದಾನೆ. ಇವತ್ತು ದೇವರು ಕೂಡ ನಮ್ಮನ್ನು ಆತನ ಮಕ್ಕಳಾಗಿ ಸ್ವೀಕರಿಸಿದ್ದಾನೆ. ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿದ್ದೇವೆ, ಪರಲೋಕ ಸಂಸ್ಥಾನರಾಗಿದ್ದೇವೆ. ನಾವೀಗ ಕುರೂಪಿ ಅಲ್ಲ, ನಾವು ಸೌಂದರ್ಯ ಉಳ್ಳವರು. ಪರಮಗೀತೆ ದೇವರ ವಾಕ್ಯ ಹೇಳ್ತದೆ, ಆತನ ಪ್ರೀತಿಯನ್ನು ನೋಡ್ತಿದ್ದೇವೆ. ಸಭೆಗೆ ಆತನ ಪ್ರೀತಿ, ಆತನು ಸಭೆಯನ್ನು ತನ್ನ ಮೊದಲ ಗಿತ್ತಿಯನ್ನು ಯಾವ ರೀತಿಯಲ್ಲಿ ವರ್ಣಿಸ್ತಾನೆ. ಓ ನೀನೆಷ್ಟೋ ಚೆಲುವೆ ಎಂಬುದಾಗಿ ಹೇಳ್ತಿದ್ದಾನೆ. ಪರಮಗೀತೆ 1:15, ನೀನೆಷ್ಟು ಸುಂದರಿ, ನೀನೆಷ್ಟು ಚೆಲುವೆ. ಇವತ್ತು ಕರ್ತನು ನಮ್ಮನ್ನು ಯಾವ ರೀತಿ ನೋಡ್ತಿದ್ದಾನೆ.
ಕ್ರಿಸ್ತನ ರಕ್ತದ ಮೂಲಕ ನಾವು ತಂದೆಯಾದ ದೇವರಿಗೆ ಮಕ್ಕಳಾಗಿದ್ದೇವೆ. ನಾವು ಅಮೂಲ್ಯರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ ನಾವು ಶ್ರೇಷ್ಠರಾಗಿದ್ದೇವೆ, ಮಾನ್ಯರಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಇವತ್ತು ನಾವು ಪರಲೋಕದಲ್ಲಿದ್ದೇವೆ, ಪರಲೋಕ ಸಂಸ್ಥಾನದವರು. ಯಾವತ್ತು ನಾವು ಆತನ ಕೃಪೆ ಸಿಂಹಾಸ ಬಳಿಗೆ ಹೋಗ್ಬೋದು. ಆದರೆ ಈ ಲೋಕದಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮಗೆ ನಿರೀಕ್ಷೆ ಇದೆ, ನಮಗೆ ವಾಗ್ದಾನ ಇದೆ. ಇಂಥ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಕೂಡ ಸಫರಿಂಗ್ ಇದೆ, ಲೋಕದಲ್ಲಿ ಭಯ ಇದೆ, ಲೋಕದಲ್ಲಿ ಆತಂಕ ಇದೆ. ಆದರೆ ಆತನ ಮಕ್ಕಳಿಗೆ ಮಕ್ಕಳು ತಿನ್ನೋ ರೊಟ್ಟಿ ಎಂಬುದಾಗಿ ನೋಡ್ತಿದ್ದೇವೆ. ಸಮಾರಿಸ್ತಿಗೆ ಹೇಳಿದ ಮಕ್ಕಳು ತಿನ್ನುವ ರೊಟ್ಟಿ. ಮಕ್ಕಳಿಗೆ ಆತನು ತೃಪ್ತಿಪಡಿಸ್ತಾನೆ, ಮಕ್ಕಳನ್ನು ಪೋಷಿಸ್ತಾನೆ. ನಮ್ಮ ತಂದೆ, ಪರಲೋಕದ ತಂದೆ ನಮ್ಮನ್ನು ಪೋಷಿಸ್ತಾನೆ. ಆಕಾಶದಲ್ಲಿ ಎರಡು ಹಕ್ಕಿಗಳನ್ನು ನೋಡಿರಿ, ಹಕ್ಕಿಗಳನ್ನು ಪೋಷಿಸುವಾತನು, ಸಂರಕ್ಷಿಸುವಾತನು. ಪ್ರಿಯರೇ, ನಿನ್ನನ್ನು ಆತನು ಪೋಷಿಸ್ತಾನೆ, ಸಂರಕ್ಷಣೆ ಮಾಡ್ತಾನೆ. ಭಯ ಪಡಬೇಡ, ದೇವರ ಕರುಣೆ ನಿನ್ನ ಮೇಲಿದೆ. We have received the mercy of God. ನಾವು ದೇವರ ಕರುಣೆಯನ್ನು ಹೊಂದಿಕೊಂಡಿದ್ದೆವು. ದಾವೀದನ ಆ ಕರುಣೆಯನ್ನು ತೋರಿಸಿದ. ದಾವೀದನಿಗೆ ದೇವರ ಕರುಣೆ ಸಿಕ್ಕಿತ್ತು. ಆ ಕರುಣೆಯನ್ನು ಆತನು ಮೆಫೀಬೋಶೆತನಿಗೆ ತೋರಿಸಿದ. ದಾವೀದನು ಆಶೀರ್ವದಿಸಲ್ಪಟ್ಟ, ಆತನ ಸಿಂಹಾಸನ ಸ್ಥಿರವಾಯಿತು, ಆತನ ಆಡಳಿತವು ಸಮಾಧಾನದ ಆಡಳಿತವಾಯಿತು. ದಾವೀದನು ಯುದ್ಧದಲ್ಲಿ ಅವನಿಗೆ ಜಯ ಸಿಕ್ಕಿತ್ತು. ಇವತ್ತು ನಾವು ಕೂಡ ದೇವರವಾಗಿದೆ ಕರುಣೆ ತೋರಿಸುವ, ಒಬ್ಬೊಬ್ಬರನ್ನು ಕ್ಷಮಿಸೋಣ, ಒಬ್ಬೊಬ್ಬರನ್ನು ಅಕ್ಸೆಪ್ಟ್ ಮಾಡುವ. ಆ ರಿಯಲ್ ಕರುಣೆಯನ್ನು ನಾವು ತೋರಿಸುವಾಗ ನಾವು ದೇವರ ಮಕ್ಕಳು ಧನ್ಯರು. ಒಬ್ಬರನ್ನೊಬ್ಬರಿಗೆ ಆ ಕರುಣೆಯನ್ನು ತೋರಿಸುವ, ಸಂತೈಸುವ, ಉತ್ತೇಜನ ಪಡಿಸೋಣ. ಒಂದು ಕಥೆ ಇದೆ ಕರುಣೆಯ ಬಗ್ಗೆ. ಈ ಒಂದು ಸುಂದರ ಚಿತ್ರಣ ದಾವೀದನ ಲೈಫ್ನಲ್ಲಿ. ದಾವೀದನು ಯಾವ ರೀತಿ ಕರುಣೆಯನ್ನು ತೋರಿಸಿದ, ಅದೇ ರೀತಿ ದೇವರು ಕರುಣಾಮಯನು, ಕರುಣಾಸಾಗರನಾಥನು. ಒಂದು ಕಥೆ ಈ ರೀತಿ ಇದೆ. ಒಂದು ದಿವಸ ರಾಜನು ವಿಹಾರಕ್ಕೆ ಹೋಗ್ತಿದ್ದಾನೆ. ಹೊರಗಡೆ ಮಂತ್ರಿಯೊಟ್ಟಿಗೆ, ಸೈನಿಕರೊಟ್ಟಿಗೆ ಆತನು ಹೋಗ್ತಿರುವಾಗ ಒಂದು ಕಾಡಿನಲ್ಲಿ ಒಂದು ಪ್ರಾಣಿ ಸತ್ತು ಹೋಗಿದೆ, ಕೊಳೆತು ಹೋಗಿದೆ. ಸತ್ತು ನಾತ ಬರ್ತಿದೆ, ಕೊಳೆತು ಹೋಗಿದೆ. ಎಲ್ಲ ಮಂತ್ರಿಗಳು, ಸೈನಿಕರು ಮೂಗಿ ಕಡೆ ವಾಸನೆ ವಾಸನೆ ಎಂಬುದಾಗಿ ಹೇಳ್ತಿದ್ದಾರೆ. ಆದ್ರೆ ರಾಜನ ಹೇಳ್ತಾನೆ, ಎಂತ ಸೌಂದರ್ಯ ಎಂಬುದಾಗಿ, ಎಂತ ಸೌಂದರ್ಯ. ಮಂತ್ರಿ ಕೇಳ್ತಿದ್ದಾರೆ, ಸೈನಿಕರು, ಅರಸನೇ, ಒಂದು ಪ್ರಾಣಿ ಸತ್ತು ಹೋಗಿದೆ, ಕೊಳೆತು ಸ್ಮೆಲ್ ಬರ್ತಿದೆ, ವಾಸನೆ ಬರ್ತಿದೆ, ಏನು ಸೌಂದರ್ಯ? ಆ ಸತ್ತು ಕೊಳೆತು ಹೋದ್ರಿಂದ ಪ್ರಾಣಿಯ ಹಳ್ಳುಗಳು ಏನಾಗ್ತದೆ, ಒಳಪಣ್ಣು ಕೊಡ್ತದೆ. ಪ್ರಾಣಿಯ ಹಳ್ಳುಗಳು ಸೌಂದರ್ಯವುಳ್ಳದಾಗಿದೆ. ಆ ಸತ್ತು ಕೊಳೆದು ಹೋದಂತರಲ್ಲಿ ಅರಸನು ಹಳ್ಳುಗಳು ನೋಡ್ತಿದ್ದಾನೆ, ಎಂತ ಸೌಂದರ್ಯ ಎಂಬುದಾಗಿ. ದಿಸ್ ಇಸ್ ದ ಮರ್ಸಿ ಆಫ್ ಗಾಡ್. ಇದು ದೇವರ ಕರುಣೆ. ಮೆಫೀಬೋಶೆತನು ಎಲ್ಲಿದ್ದ? ಕುಂತನು. ಆದ್ರೆ ಈಗ ಎಲ್ಲಿದ್ದಾನೆ? ನಾವು ಕೂಡ ಎಲ್ಲಿದ್ದೆವು? ಕತ್ತಲಲ್ಲಿದ್ದೆವು, ಗತಿಲ್ಲದವರು, ನಿರ್ಗತಿಕರಾಗಿದ್ದೆವು, ನಾವು ನಿರೀಕ್ಷೆ ಇಲ್ಲದವರಿದ್ದೆವು. ಆದರೆ ದೇವರ ಅಪಾರವಾದ ಪ್ರೀತಿ, ಗಾಡ್ ಇಸ್ ಲವ್ and he loved us an everlasting love. ಆತನು ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸಿದ. ನಮ್ಮ ಪಾಪಗಳನ್ನು ಆತನು ನೋಡಿದ. ಕೊಳೆತು ಹೋಗಿದ್ದೆವು, ನಾವು ಗಣನೆಗೆ ಬಾರದವರು, ಸ್ಮೆಲ್ ಬರ್ತಿದ್ದೆವು. ಆದರೆ ದೇವರ ಗಾಡ್ ವಾಸ್ ಮ್ಯಾನಿಫೆಸ್ಟ್ ಇನ್ ದ ಫ್ಲೆಶ್. ದೇವರು ನಮ್ಮನ್ನು ರಕ್ಷಿಸೋಸ್ಕರ ಇಮ್ಯಾನ್ಯುಯಲ್ ಆಗಿ ಬಂದ, ನಮ್ಮನ್ನು ಬಿಡಲಿಲ್ಲ, ನಮ್ಮನ್ನು ಕೈ ಬಿಡಲಿಲ್ಲ, ನಮ್ಮನ್ನು ತೊರೆದು ಬಿಡಲಿಲ್ಲ. ಇಮ್ಯಾನ್ಯುಯಲ್, ತನ್ನ ಜನರನ್ನು ಪಾಪದಿಂದ ಬಿಡಿಸುವಾತನು. ಅಂತ ಪಾಪದ ಕೆಸಲಿದಂತ ನಮ್ಮನ್ನು ಆತನು ರಕ್ಷಿಸಿದ. ತೀತ 3:5, ಟೈಟಸ್ 3:5 ನೋಡಿ. ತೀತನ್ನು ಬರೆದ ಪತ್ರಿಕೆ 3ನೇ ಅಧ್ಯಾಯದ ವಚನ 5 ನಾವು ಓದಿಕೊಳ್ಳುವುದಾದ್ರೆ, ತೀತ 3:5, ಟೈಟಸ್ 3:5 ಹೇಳ್ತದೆ, ಆತನ
ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವೂ ಆತನು ನಮ್ಮನ್ನು ರಕ್ಷಿಸಿದನು. ಹೇಗೆ ನಮ್ಮನ್ನು ರಕ್ಷಿಸಿದ? ಆ ಕೊಳೆತದನ್ನು ನೋಡಿ ಅರಸನು ಸೌಂದರ್ಯ ಎಂಬುದಾಗಿ ಹೇಳಿದಾಗೆ ದೇವರ ವಾಕ್ಯ ಹೇಳ್ತದೆ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮ, ರಕ್ಷಣೆ, ಸ್ಯಾಲ್ವೇಷನ್. ಗಾಡ್ ಈಸ್ ಲವ್. ಇದು ಕರುಣೆ. ದಿಸ್ ಇಸ್ ದ ಮರ್ಸಿ ಆಫ್ ಗಾಡ್. ನಾವು ಕತ್ತಲಲ್ಲಿ ಇದ್ದೇವೆ, ಪಾಪ ಮಾಡಿದ್ರು ಕೂಡ ದೇವರು ನಮ್ಮನ್ನು ಬಿಡ್ಲಿಲ್ಲ. ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದ. ನಾವು ಪಾಪ ಮಾಡಿದ್ರೂ ಕೂಡ ಆತ ನನಗಾಗಿ ನಿನಗಾಗಿ ಕ್ರಯ ಕಟ್ಟಿದ, ಶಿಲುಬೆಲೆ ಪ್ರೈಸ್ ಪೇ ಮಾಡಿದ, ಆತನ ರಕ್ತವನ್ನು ಸುರಿಸಿದ. ಯೆರೂಸಲೇಮಿನ ಬೀದಿಯವರೆಗೆ ನಾವು ನೋಡ್ತಿದ್ದೇವೆ, ಬೀದಿಯಲ್ಲಿ ಕಲ್ವಾರಿ ಬೆಟ್ಟದವರೆಗೆ ಆತನು ತನ್ನ ಇಡೀ ರಕ್ತವನ್ನು ಇಡೀ ಮಾನವ ಕುಲಕ್ಕೆ ಆತನು ಸುರಿಸಿದ. ಕಿಂಗ್ ಆಫ್ ಕಿಂಗ್ಸ್ ಅಂಡ್ ಲಾರ್ಡ್ ಆಫ್ ಲಾರ್ಡ್, ಆಲ್ ಮೈಟಿ ಗಾಡ್. 7 ನಕ್ಷತ್ರಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡ ಆತನು ಸಮಸ್ತವನ್ನು ಉಂಟು ಮಾಡಿದಂತ ದೇವರು ಮನುಷ್ಯನಾದ. ಇದೇ ದೇವರ ಮರ್ಸಿ ಮತ್ತು ದೇವರ ಗ್ರೇಸ್, ದೇವರ ಲವ್, ದೇವರ ಬಗ್ಗೆ. ಆತನ ಕರುಣೆಯಲ್ಲಿ ಪುನರ್ಜನ್ಮ ಹೊಂದಿದ್ದೀರಿ. ಹಾಗಾದ್ರೆ ಈ ಕರುಣೆಯನ್ನು ನಾವು ತೋರಿಸಬೇಕು ಇತರರಿಗೆ. ನಿಮ್ಮ ತಂದೆ ಕರುಣೆ ಉಳ್ಳವನು ಆಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ. ಆತನು ಕರುಣಾ ಸಾಗರನು. ಪ್ರಿಯರೇ, ಎಂತ ಒಂದು ಅದ್ಭುತವಾದ ಪ್ರೀತಿ, ದೇವರ ಪ್ರೀತಿ. ನನಗೆ ನಿಜವಾಗ್ಲೂ ಈ ಸಂದೇಶ ನನಗೆ ವೈಯಕ್ತಿಕವಾಗಿ ಒಂದು ಏನಂತ ಹೇಳಿದ್ರೆ ಆಶೀರ್ವಾದವಾಯಿತು. ನನ್ನ ಜೀವನವನ್ನು ಇವತ್ತು ನಾನು ನೋಡಿದ್ರೆ, ನಾನಿಂತ ಇಲ್ಲಿ ಪ್ರೀಚ್ ಮಾಡ್ತಿದ್ದೇನೆ. ಇವತ್ತು ಒಂದು ಸಮಯ ನಾನು ಕೂಡ ಮೆಫಿಬೋಶೆತನಾಗಿದ್ದೆ. ನಾನು ಇಂಥ ನನಗೆ ದೇವರು ಇವತ್ತು ಎಂತ ಕರುಣೆ ತೋರಿಸಿದ್ದಾನೆ, ಈ ಸ್ಥಾನಕ್ಕೆ ನನ್ನನ್ನು ತಂದಿದ್ದಾನೆ, ಆತನ ಸೇವೆ ಮಾಡುವಂತ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ, ನನ್ನನ್ನು ಆಶೀರ್ವದಿಸಿ ಆತನ ಸೇವೆ ಮಾಡುವಂತ ಒಂದು ಇವತ್ತು ನನ್ನನ್ನು ಉನ್ನತವಾದ ಸ್ಥಾನಕ್ಕೆ, ಅನೇಕ ಸೇವೆ ಜವಾಬ್ದಾರಿಗಳನ್ನು ಕೊಟ್ಟು ಉನ್ನತ ಸ್ಥಾನಕ್ಕೆ ನನ್ನನ್ನು ಆತನು ನಿಲ್ಲಿಸುವುದಾದ್ರೆ, ನಾನು ಆಲೋಚನೆ ಮಾಡ್ತಾ ಇದ್ದೇನೆ, ಆತನ ಕರುಣೆಲ್ಲದೆ ಬೇರೇನಿಲ್ಲ. ಅದಕ್ಕೆ ದಾವೀದ ಹೇಳ್ತೇನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಮರಣಕ್ಕೆ ಪಾತ್ರನಾಗಿದೆ ನಾನು ಕೂಡ. 25 ವರ್ಷದ ಹಿಂದೆ ನಾನು ಸಾಯ್ಬೇಕಿತ್ತು. ಆದರೆ ದೇವರ ಕರುಣೆ ನನ್ನ ಮೇಲಿತ್ತು. ದೇವರ ಕರುಣೆ ನನ್ನ ಮೇಲಿತ್ತು. ದೇವರ ಪ್ರೀತಿ, ಶಾಶ್ವತ ಪ್ರೀತಿ ನನ್ನ ಮೇಲಿತ್ತು. ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಆತನನ್ನು ಪ್ರೀತಿಸಿ ನನ್ನನ್ನು ಆರಿಸಿಕೊಂಡು ಆತನ ಸೇವೆ ಮಾಡುವುದಕ್ಕಾಗಿ ಆತನ ನನ್ನನ್ನು ಕರೆದಿದ್ದಾನೆ. ಇವತ್ತು ನಾನು ಧನ್ಯನು. ಐ ಆಮ್ ಬ್ಲೆಸ್ಡ್. ಐ ರಿಯಲಿ ಐ ಆಮ್ ಬ್ಲೆಸ್ಡ್. ಈ ಕರ್ತನ ಪ್ರೀತಿಯನ್ನು ನನ್ನ ಜೀವಮಾನವೆಲ್ಲ ನಾನು ಸಾರುತ್ತೇನೆ. ನಾನು ಆತನಿಗೆ ನಂಬಿಕಸ್ಥನಾಗಿ ಸೇವೆ ಮಾಡ್ತೇನೆ. ನಾನು ಆತನ ಪ್ರೀತಿಯನ್ನು ಸಾರ್ತೇನೆ. ಆತನಿಗೆ ಪ್ರಾಮಾಣಿಕನಾಗಿ ಸೇವೆ ಮಾಡ್ತೇನೆ. ಯಾಕೆಂದ್ರೆ ಆತ ನನಗೆ ಲೈಫ್ ಕೊಟ್ಟಿದ್ದಾನೆ. ಆತನ ಮಗನಾಗಿ ನನ್ನನ್ನು ಸ್ವೀಕರಿಸಿದ್ದಾನೆ. ಆತನ ಮುಂದೆ ನಿಲ್ಲುವಂತ, ಆತನೊಟ್ಟಿಗೆ ಕೂತ್ಕೊಳ್ಳುವಂತ, ಆತನೊಟ್ಟಿಗೆ ಜೀವಿಸುವಂತ ಒಂದು ರಮ್ಯವಾದ ಶ್ರೇಷ್ಠವಾದ ಜೀವನವನ್ನು ಆತನಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ದೇವರ ವಾಕ್ಯತೆ, ಬ್ಲೆಸ್ಡ್ ಆರ್ ದ ಮರ್ಸಿಫುಲ್. ಮತ್ತೆ ಇದನ್ನು ಓದಿ ಪ್ರಿಯರೇ, ದಯವಿಟ್ಟು ಸ್ಟಡಿ ಮಾಡಿ, ಮೆಡಿಟೇಟ್ ಮಾಡಿ. ಪವಿತ್ರಾತ್ಮನು ಮಾತಾಡ್ತಾನೆ ನಿಮ್ಮೊಂದಿಗೆ. ಶ್ರೇಷ್ಠವಾದ ಜೀವನವನ್ನು ನಿಮಗೆ ದೇವರು ಕೊಟ್ಟಿದ್ದಾನೆ. ಸುಂದರವಾದ ಜೀವನ, ಸುಖಮಯವಾದ ಸಮಾಧಾನದ ಜೀವನ ನಮಗೆ ಆತನು ಕೊಟ್ಟಿದ್ದಾನೆ. ನೋಡಿ, ದೇವರ ವಾಕ್ಯದಲ್ಲಿ ಯಾಕೋಬ 2:13 ಓದಿಕೊಳ್ಳೋಣ. ಯಾಕೋಬ 13, ದ ಬ್ಲೆಸ್ಸಿಂಗ್ ಆಫ್ ದ ಮರ್ಸಿಫುಲ್. ಕರುಣೆ ಉಳ್ಳವರಿಗೆ ದೇವರ ಆಶೀರ್ವಾದ ಏನಂತ ಹೇಳಿದ್ರೆ, ನೋಡಿ 2:13 ದೇವರ ವಾಕ್ಯ ಹೇಳ್ತದೆ. ಯಾಕೋಬ 2:13, ಕರುಣೆ ತೋರಿಸದೆ ಇರುವವನಿಗೆ
ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯನ್ನು ತೋರಿಸದೇ ಇರುವವನಿಗೆ ನೀನು ಕರುಣೆ ತೋರಿಸಬೇಕು. ಯಾಕೆ? ನಿನ್ನ ಒಳಗೆ ಕರುಣೆ ಇದೆ ಪ್ರಿಯರೇ. ನೀನು ಕರುಣೆಯನ್ನು ರಕ್ಷಣೆ ಹೊಂದುವಾಗ ನೀನು ದೇವರ ಕರುಣೆಯನ್ನು ಸ್ವೀಕರಿಸಿದಿ. ಆ ಕರುಣೆಯನ್ನು ತೋರಿಸಬೇಕು. ನೋಡಿ, ಸತ್ಯವೇದದಲ್ಲಿ ನಾವು ನೋಡ್ತಿದ್ದೇವಲ್ವಾ, ಒಬ್ಬನು ಯೆರೂಸಲೇಮಿನಿಂದ ಗಟ್ಟೆಳೆದು ಏರಿಕೆ ಕಳ್ಳರ ಕೈಗೆ ಸಿಕ್ಕಿಬಿದ್ದ ಲೇವಿಯನು ನೋಡಿಕೊಂಡು ಓರೆಯಾಗಿ ಹೋದ, ಕರುಣೆ ತೋರಿಸದೆ. ಯಾಜಕನು ಓರೆಯಾಗಿ ಹೋದ, ಕರುಣೆ. ಒಬ್ಬ ಸಮಾರ್ಯದವನು ಬಂದ, ವೆಹಿಕಲ್ ನಿಲ್ಲಿಸಿದ, ಅವನ ಗಾಯವನ್ನು ಕಟ್ಟಿದ, ದ್ರಾಕ್ಷ ರಸವನ್ನು ಆತನಿಗೆ ತೈಲವನ್ನು ಕಟ್ಟಿ ಅವನ ಛತ್ರಕ್ಕೆ ಕರ್ಕೊಂಡು ಹೋದ, ಆರೈಕೆ ಮಾಡ್ಲಿಕ್ಕೆ ಹೇಳಿದ, ಹಣ ಕೊಟ್ಟ. ಇನ್ನೇನಾದ್ರೂ ಖರ್ಚಿದ್ರೆ ನಾನು ಕೊಡ್ತೇನೆ ನಿಮಗೆ. ಕರುಣೆ. ಈ ಸ್ವಾಮಿ ಆ ದೃಷ್ಟಾಂತವನ್ನು ತೋರಿಸ್ತಾನೆ. ಯಾರು ಶ್ರೇಷ್ಠರು? ಪ್ರಾಕ್ಟಿಕಲ್ ಬಿಲೀವರ್ ನಾನು ಹೇಳ್ತಿದ್ದೇನೆ, ಪ್ಲೀಸ್ ಲಿಸನ್ ಟು ಮೀ. ಲೋಕಕ್ಕೆ ನಮಗೇನು ವ್ಯತ್ಯಾಸ ಇದೆ? ವಿಶ್ವಾಸಿಗೂ ಅವಿಶ್ವಾಸಿಗೂ ಸೇಮ್ ಆಟಿಟ್ಯೂಡ್ ಆದ್ರೆ ಏನು ಡಿಫರೆನ್ಸ್? ಫ್ರೂಟ್ ಏನು? ಪವಿತ್ರಾತ್ಮನ ಫಲ. ವರ ಇಷ್ಟೇ ಪ್ರಜ್ವಲಿಸಬಹುದು, ಫ್ರೂಟ್ ವರ ಕಿಂಗ್ಡಮ್ ಬಿಲ್ಡ್ ಮಾಡಲಿಕ್ಕೆ, ಫ್ರೂಟ್ ನಿನ್ನ ಜೀವನ ಲೈಫ್ ಸುಂದರವಾಗ್ಲಿಕ್ಕೆ. ನೋಡಿ, ಇಲ್ಲಿ ದೇವರ ಕರುಣೆ ತೋರಿಸದೇ ಇರೋನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆ ತೋರಿಸಲ್ಪಡಿಲ್ಲ. ಕರುಣೆಯು, ಹೇಳ್ಬೋದೆಲ್ಲರೂ, ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆಲ್ಲುತ್ತದೆ, ಜಡ್ಜ್ಮೆಂಟ್ ಮೇಲೆ ಓವರ್ಕಮ್ ಮಾಡ್ತದೆ. ಯಾಕೆ ನಮ್ಗೆ ಇವತ್ತು ಜಡ್ಜ್ಮೆಂಟ್ ಇಲ್ಲ? ದೇವರು ನಮ್ಮನ್ನು ಕರುಣಿಸಿದ್ದಾನೆ. ಕರುಣಾಸಾಗರನು ನಮ್ಗೆ ಕರುಣೆಯನ್ನು ಕೊಟ್ಟದ್ರಿಂದ ಇವತ್ತು ನಮ್ಗೆ ಜಡ್ಜ್ಮೆಂಟ್ ಇಲ್ಲ. ನಾವು ನ್ಯಾಯ ತೀರ್ಪಿನಿಂದ ಪಾರಾಗಿದ್ದೇವೆ, ನಾವು ನ್ಯಾಯ ತೀರ್ಪಿನಿಂದ ಹೊರಗೆ ಬಂದಿದ್ದೇವೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಕರುಣೆಯನ್ನು ನಾವು ತೋರಿಸಬೇಕು. ಕರುಣೆಯನ್ನು ನಾವೇನು ಮಾಡಬೇಕು? ತೋರಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ಯಾಕೋಬ 5:11 ಹೇಳ್ತದೆ, ಕರ್ತನು ಕರುಣಾಸಾಗರನು ದಯಾಳು ಆಗಿದನೆಂದು ತಿಳಿದಿದ್ದೀರಿ. ಬ್ಲೆಸ್ಸಿಂಗ್, ದ ಮರ್ಸಿ ಆಫ್ ಗಾಡ್. ದೇವರ ಕರುಣೆ ಬಗ್ಗೆ ನೋಡಿದ್ರೆ ಕರುಣೆ ದೇವರ ಕ್ಯಾರೆಕ್ಟರ್. ಯಾಕೋಬ 5 ಹೇಳ್ತದೆ, ಆತನು ಕರುಣಾಸಾಗರನು. ನಂತರ ದೇವರ ವಾಕ್ಯ ದಾವೀದನು ಹೇಳ್ತಿದ್ದಾನೆ, ಕೀರ್ತನೆ 51:1, ಕರುಣಾ ನಿಧಿ. ಕರುಣೆಯ ನಿಧಿಯುಳ್ಳ ದೇವರು, ಕರುಣಾನಿಧಿಯೇ ನನ್ನನ್ನು ಕರುಣಿಸಿ ಎಂಬುದಾಗಿ ದಾವೀದ ಪ್ರಾರ್ಥನೆ ಮಾಡ್ತಿದ್ದಾರೆ. ಕರುಣಾನಿಧಿ. ಈಗ ನೀನು ತಪ್ಪು ಮಾಡುವಾಗ ದೇವರ ಕರುಣೆ, ದೇವರ ದಾವೀದ ಪ್ರಾರ್ಥನೆ, ಕರುಣಾನಿಧಿಯೇ ನನ್ನನ್ನು ಕರುಣಿಸು. ದೇವರ ನಿನಗೆ ನ್ಯೂ ಲೈಫ್ ಸಿಕ್ಕಿದೆ, ನಿನಗೆ ಹೊಸ ಜೀವನ ಸಿಕ್ಕಿದೆ, ಬ್ಲೆಸ್ಡ್ ಲೈಫ್ ಸಿಕ್ಕಿದೆ. ಈಗ ನಿನಗೆ ಶ್ರೇಷ್ಠವಾದ ವಾಗ್ದಾನ ಉಂಟು. ಲೋಕದಲ್ಲಿ ನಿನಗೆ ಭದ್ರತೆ, ಆರೋಗ್ಯ ಕೊಡುವ ತಂದೆ ಇದ್ದಾನೆ. ನಿನ್ನ ಅಸ್ವಸ್ಥರಾದ ನಿನ್ನ ಸ್ವಸ್ಥಪಡಿಸುವ ತಂದೆ ಇದ್ದಾನೆ, ವಾಗ್ದಂದ ದೇವರ ಇದ್ದಾನೆ. ಎಂತ ಪರಿಸ್ಥಿತಿಯಲ್ಲಿ ನಿನ್ನನ್ನು ಕೈ ಬಿಡದಂತ, ತೊರೆದು ಬಿಡದಂತ ರಕ್ಷಕ ನಿನ್ನ ಜೊತೆಯಲ್ಲಿ ಇದ್ದಾನೆ. ಆತನು ಒಡಂಬಡಿಕೆ ಮಾಡಿದ್ದಾನೆ. ಆತನು ಶಿಲುಬೆಯ ರಕ್ತದ ಮೂಲಕ ಕವನೆಂಟ್ ಮಾಡಿದಾನೆ. ಆ ಕವನೆಂಟ್ ನೆನಪು ಮಾಡ್ತಾನೆ. ದಾವೀದನು ಯೋನಾತನನಿಗೆ ಮಾಡಿದ ಕವನೆಂಟ್ ಅನ್ನು ನೆನಪು ಮಾಡಿಕೊಂಡು ಮೆಫೀಬೋಶೆತನಿಗೆ ಆತನು ದಯೆ ತೋರಿಸಿದ. ಇವತ್ತು ದೇವರು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದಂತ ಒಡಂಬಡಿಕೆಯನ್ನು ಆತನು ಜ್ಞಾಪಕ ಮಾಡಿಕೊಳ್ತಾನೆ. ಎಲ್ಲ ಪರಿಸ್ಥಿತಿ ದೇವರ ಗ್ರೇಸ್ ಮತ್ತು ಕರುಣೆ ನಿನಗೆ ಲಭ್ಯವಿದೆ. ಎಲ್ಲ ಸಿಚುವೇಶನ್ ನಿನಗೆ ಪ್ರಾಮಿಸ್ ಇದೆ. ಈ ಲೋಕದಲ್ಲಿ ಎಂತ ಪರಿಸ್ಥಿತಿ ಬಂದರೂ ಕೂಡ ಕರ್ತನು ನಿನ್ನ ಜೊತೆಯಲ್ಲಿದ್ದಾನೆ. ನಿನ್ನನ್ನು ಮರೆಯುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಬೀಳುತ್ತಲಿಕ್ಕೆ ಆತನು ಅನುಮತಿಸುವುದಿಲ್ಲ. ಎತ್ತುತ್ತಾನೆ, ಸ್ಥಾಪಿಸ್ತಾನೆ, ನಿನ್ನನ್ನು ರೂಪಿಸ್ತಾನೆ. ಆದ್ದರಿಂದ ಸಂತೋಷದಿಂದ ದೇವರನ್ನು ಆರಾಧಿಸು, ದೇವರನ್ನು ಗಣಪಡಿಸು. ನಿನ್ನ ವ್ಯಥೆ ಚಿಂತೆಯನ್ನು ದೇವರಿಗೆ ಸಮರ್ಪಿಸಿ ಆತನು ಸಂತೋಷದಿಂದ ಆರಾಧಿಸು. ಆತನಿಗೆ ಕೃತಜ್ಞತೆ ಸಲ್ಲಿಸು. ಆತನು ಮಾಡಿದ ಉಪಕಾರ ನೆನೆಸು, ಆತನಿಗೆ ಥ್ಯಾಂಕ್ಸ್ ಹೇಳಿ. ಇಂಥ ಸುಂದರವಾದ ಜೀವನವನ್ನು
ಆಶೀರ್ವಾದದ ಜೀವನವನ್ನು ಸುಖಮಯವಾಗಿ ಜೀವಿಸಿರಿ. ವ್ಯರ್ಥ ಚಿಂತೆಯಿಂದ ಯಾಕೆ ಡಿಪ್ರೆಷನ್, ಸ್ಟ್ರೆಸ್? ಸುಖಮಯ ಜೀವನ ಜೀವಿಸಿರಿ. ಕರುಣೆ ತೋರಿಸಿರಿ ಒಬ್ಬರಿಗೊಬ್ಬರು. ಫಾರ್ಗಿವ್ ಮಾಡಿರಿ. ಕರುಣೆ ಏನಂತ ಹೇಳಿದ್ರೆ ಆಕ್ಟ್ ಆಫ್ ಫಾರ್ಗಿವ್ನೆಸ್, ಕಂಪ್ಯಾಷನ್ ಇನ್ ಆಕ್ಷನ್. ದಾವೀದ ಕ್ಷಮಿಸಿದ. ಅಷ್ಟು ಮಾಡಿದ್ರು ಕೂಡ ದೇವರು ನಮ್ಮನ್ನು ಕ್ಷಮಿಸಿದ. ನಮ್ಮ ಪಾಪ ನಮ್ಮ ಲೆಕ್ಕಕ್ಕೆ ಹಾಕಲಿಲ್ಲ. ನಮ್ಮೆಲ್ಲ ಪಾಪವನ್ನು ಯೇಸುವಿನ ಮೇಲೆ ಹಾಕಿ ಯೇಸು ಶಿಲುಬೆ ಮೇಲೆ ರಕ್ತ ಸುರಿಸಿದ, ಒಡಂಬಡಿಕೆ ಮಾಡಿದ. ಈ ಒಡಂಬಡಿಕೆ ಸ್ಥಿರವಾದದು, ಎವರ್ ಲಾಸ್ಟಿಂಗ್ ಕವನೆಂಟ್. ನಾವು ಕವನೆಂಟ್ ಒಳಗಿದ್ದೇವೆ. ಆ ಕವನೆಂಟ್ ಮೂಲಕ ನಾವು ತಂದೆಗೆ ಮಕ್ಕಳಾಗಿದ್ದೇವೆ, ಪರಲೋಕಕ್ಕೆ ಬಾಧ್ಯಸ್ಥರಾಗಿದ್ದೇವೆ, ಪರಲೋಕ ಸಂಸ್ಥಾನದವರು ನಾವು. ನಮಗೆ ಸಹಾಯ ಇದೆ, ನಮಗೆ ಹೋಪ್ ಇದೆ, ನಮಗೆ ಭದ್ರತೆ ಇದೆ, ನಮಗೆ ಸೆಕ್ಯೂರಿಟಿ ಇದೆ, ನಮಗೆ ಒಳ್ಳೆ ಜೀವನವಿದೆ. ಚಿಂತೆ ಬೇಡ, ದುಃಖ ಬೇಡ. ಹರ್ಷಿಸು, ಉಲ್ಲಾಸಿಸು. ಯೆಹೋವನು ಮಹತ್ಕಾರ್ಯಗಳನ್ನು ಮಾಡಿದ್ದಾನೆ. ದಾವೀದ ಹೇಳ್ತಾನೆ ಕರುಣಾನಿಧಿ ಎಂಬುದಾಗಿ. ಇಬ್ರಿಯ 2:17 ಹೇಳ್ತದೆ. ಇಬ್ರಿಯ 2:17 ದೇವರ ವಾಕ್ಯ ಹೇಳ್ತದೆ. ಇಬ್ರಿಯ 2:17 ಆತನು ಕರುಣೆಯುಳ್ಳ ಮಹಾಯಾಜಕನೆಂಬುದಾಗಿ. ನೋಡಿ ಆ ವಚನ ಓದ್ಕೊಳ್ಳೋಣ. ಇಬ್ರಿಯ 2:17 ಕರುಣೆಯು ನಂಬಿಕೆಯುಳ್ಳ ಮಹಾಯಾಜಕನು. ಯೇಸು ಸ್ವಾಮಿ ಕರುಣೆಯುಳ್ಳ ಯಾಜಕನು, ಮಹಾಯಾಜಕನು. ನಿನಗೋಸ್ಕರ ಆತನು ತಂದೆ ಹತ್ರ ವಿಜ್ಞಾಪನೆ ಮಾಡ್ತಾನೆ. ಆತನ ಕರುಣೆ ಉಳ್ಳ ಯಾಜಕನೆಂಬುದಾಗಿ ದೇವರ ವಾಕ್ಯ. ಆದ್ರೆ ನಿನಗೆ ಕರುಣೆ ನಿನಗೆ ಸಿಕ್ಕಿದೆ. ದೇವರ ವಾಕ್ಯ ಹೇಳ್ತದೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ನೋಡಿ, ದೇವರಿಗೆ ಸಹಾಯ ಮಾಡ್ತಾನೆ. ಯೇಸು ಕರುಣೆಯುಳ್ಳ ಮಹಾಯಾಜಕನು. ದೇವರ ವಾಕ್ಯ ಹೇಳ್ತದೆ, ಆದಿಯಿಂದಲೂ ದೇವರ ವಾಕ್ಯ ಹೇಳ್ತದೆ ಆತನು ಕರುಣಿಸುವವನು. ಒಂದು ವೇಳೆ ದೇವರು ಕರುಣೆ ಉಳ್ಳನು ಆಗದೆ ಇರ್ತಿದ್ರೆ ನಾವು ರಕ್ಷಣೆ ಹೊಂದಿರಲಿಲ್ಲ. ಕೀರ್ತನೆ 25:6 ವಚನ ಹೇಳ್ತದೆ ನೋಡಿ. ಕೀರ್ತನೆ 25, ಜಸ್ಟ್ ಆ ವಾಕ್ಯಗಳನ್ನು ಓದಿಕೊಳ್ಳೋಣ. ಕೀರ್ತನೆ 25 ವಚನ 6. ಯೆಹೋವನೇ, ನೀನು ಆದಿಯಿಂದಲೂ ನನ್ನನ್ನು ಕರುಣಿಸುವವನು. ದೇವರು ಕರುಣಿಸುವವನು, ದೇವರು ಕರುಣಿಸುವವನು, ಕರುಣಾಸಾಗರನು, ಕರುಣಾನಿಧಿ, ಕರುಣಾಮಯನು. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವವರು. ನಿಮ್ಮ ತಂದೆಯು ಕರುಣೆ ಉಳ್ಳವನಾಗಿರುವುದರಿಂದ ನೀವು ಕರುಣೆ ಉಳ್ಳವರು ಆಗಿರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀವು ಕರುಣೆ ಉಳ್ಳವರಾಗಿರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕರುಣೆ ದೇವರ ವಾಕ್ಯದ ಆಶೀರ್ವಾದ ಹೇಳಿದ್ರೆ ನ್ಯಾಯ ತೀರ್ಪನ್ನು, ಜಡ್ಜ್ಮೆಂಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಗೆಲ್ಲುತ್ತದೆ. ದೇವರಿಗೆ ಕರುಣೆ ಇಷ್ಟ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತಾಯ 9:13 ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನನಗೆ ಯಜ್ಞ ಬೇಡ, ನನಗೆ ಕರುಣೆ ಬೇಕು, ಕರುಣೆ ನನಗೆ ಇಷ್ಟ. ಮೀಕ 7:18 ಕೂಡ ಹೇಳ್ತದೆ, ಕರ್ತನಿಗೆ ಕರುಣೆ, ಯೆಹೋವನಿಗೆ ಕರುಣೆ ಇಷ್ಟ ಅಂತೆ. ನನಗೆ ಯಜ್ಞ ಬೇಡ, ಕರುಣೆ ಬೇಕು. ಯಾಕೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ? ಹೌದು, ಎಲ್ಲರೂ ಹೋಗಿ ಆಲಯಕ್ಕೆ ಹೋಗ್ತಿದ್ರು, ಆರಾಧನೆ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು, ಯಜ್ಞ ಕೊಡ್ತಿದ್ರು, ಆದ್ರೆ ಕರುಣೆ ಅವರು ತೋರಿಸ್ತಿರ್ಲಿಲ್ಲ. ನೋಡಿ, ಯಾಜಕನೂ ಓರೆಯಾಗಿ ಹೋದ, ಲೇವಿಯನೂ ಓರೆಯಾಗಿ ಹೋದ, ಆದ್ರೆ ಅನ್ಯನು ಸಮಾರ್ಯದವನು ಬಂದು ಪ್ರಾಕ್ಟಿಕಲ್ ಆಗಿ ಕರುಣೆಯನ್ನು ತೋರಿಸಿದ. ಮತ್ತಾಯ 9:13 ನೋಡಿ, ವಚನ ಓದಿಕೊಳ್ಳಿ. ನನಗೆ ಯಜ್ಞ ಬೇಡ, ಕರುಣೆ ಬೇಕು, ಆತನಿಗೆ ಕರುಣೆ ಇಷ್ಟ. ಅಂದ್ರೆ ವರ್ಷಿಪ್ ಮಾಡುವಾಗ ಯೇಸು ಹೇಳ್ತಾನೆ, ನಿನಗೆ ಯಾರ ಮೇಲಾದ್ರೂ ವಿರೋಧ ಇದ್ರೆ ಸಹೋದರರ ಮೇಲೆ ನಿನ್ನ ಕಾಣಿಕೆಯನ್ನು ಅಲ್ಲಿಟ್ಟು ಅವನ ಒಟ್ಟಿಗೆ ನೀನು ಒಂದಾಗಬಹುದು. ಕ್ಷಮೆ ಕೇಳು, ಮತ್ತೆ ನನ್ನನ್ನು ಆರಾಧಿಸು. ಕರುಣೆ ಆತನಿಗೆ ಇಷ್ಟ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೆಂದ್ರೆ ಆತನ ಗುಣವೇ ಆತನ ಕರುಣಾಮಯನು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೊಲಸ್ಯ 3:2, ಈಗಿರುವುದರಿಂದ ನೀವು ದೇವರಿಂದ ಆರಿಸಿಕೊಂಡವರು
ದೇವರಿಗೆ ಪ್ರತಿಷ್ಠಿಸಲ್ಪಟ್ಟರೂ ಆಗಿರೋದ್ರಿಂದ ಕನಿಕರ, ದಯೆ, ಪ್ರೀತಿ ಮೊದಲಾದ ಗುಣವನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ನೀವು ದೇವರಿಂದ ಆರಿಸಿಕೊಂಡವರು, ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವರು ಆಗಿರುವುದರಿಂದ. ಕರುಣೆಯ ಬ್ಲೆಸ್ಸಿಂಗ್ ಏನಂತ ಹೇಳಿದ್ರೆ ನೋಡಿ, ಪ್ರಲಾಪ ಪುಸ್ತಕ 3:21-22 ಓದ್ಕೊಳ್ಳಿ. ಕರುಣೆಯ ಆಶೀರ್ವಾದ. ಪ್ರಲಾಪ ಲ್ಯಾಮೆಂಟೇಷನ್ 3:21 ಓದ್ಕೊಳ್ಳಿ. 3:21 ದೇವರ ವಾಕ್ಯ ಹೇಳ್ತದೆ, ಈಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ನಿರೀಕ್ಷೆ ಉಂಟಾಗ್ತದೆ. ಭಕ್ತನು ಹೇಳ್ತಿದ್ದಾನೆ, ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ಇವತ್ತು ದೇವರ ಕರುಣೆ ನಿಮ್ಮ ನೆನಪಿಗೆ ತಂದುಕೊಳ್ಳಿ. ದೇವರು ಮಾಡಿದ ಉಪಕಾರ ನನಗೆ ನಿನಗೆ ಅನೇಕ ಸಲ ಎಂತ ಸಿಚುವೇಶನ್ ಅಲ್ಲಿ ನಾವು ಹಾದು ಹೋಗುವಾಗ ನೆನಪು ಮಾಡಿಕೊಳ್ಳಿ. ಅದರಿಂದ ನಮಗೇನಾಗ್ತದೆ ಅಂತ ಹೇಳಿದ್ರೆ, ದೇವರ ಕರುಣೆಯಿಂದ ನನಗೆ ನಿರೀಕ್ಷೆ ಉಂಟಾಗ್ತದೆ. ದೇವರ ಕರುಣೆ ಈ ಲೋಕದಲ್ಲಿ ನಮಗೆ ಹೋಪನ್ನು ಕೊಡ್ತದೆ, ನಮಗೆ ನಿರೀಕ್ಷೆಯನ್ನು ಕೊಡ್ತದೆ. ನಮಗೆ ನಿರೀಕ್ಷೆ, ಕ್ರೈಸ್ಟ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ. ಕರುಣೆಯು ನಮಗೆ ನಿರೀಕ್ಷೆ ಕೊಡ್ತದೆ. ನಮಗೆ ನಿರೀಕ್ಷೆ ಇದೆ ಈ ಲೋಕದಲ್ಲಿ, ಈ ಲೋಕದ ಪ್ರಯಾಣದಲ್ಲಿ, ಈ ಲೋಕದ ಯಾತ್ರೆಯಲ್ಲಿ ನಮಗೆ ಹೋಪ್ ಇದೆ. ಯಾಕೆಂದರೆ ದೇವರು ಕರುಣಾಮಯನಾಗಿದ್ದಾನೆ, ಕರುಣಾ ಸಾಗರನಾಗಿದ್ದಾನೆ, ಕರುಣಾ ನಿಧಿಯಾಗಿದ್ದಾನೆ. ಗಾಡ್ ಈಸ್ ಮರ್ಸಿಫುಲ್. ಆದ್ರಿಂದ ನಮಗೆ ನಿರೀಕ್ಷೆ ಇದೆ. ನಮ್ಮನ್ನು ಆತನು ರಿಜೆಕ್ಟ್ ಮಾಡುವುದಿಲ್ಲ, ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ತೊರೆದು ಬಿಡುವುದಿಲ್ಲ. ಆತ ನಮ್ಮೊಂದಿಗೆ ಇರುತ್ತಾನೆ, ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮ ಕುಟುಂಬದಲ್ಲಿದ್ದಾನೆ. ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಆತ ನಮ್ಮನ್ನು ಪೋಷಿಸ್ತಾನೆ, ನಮ್ಮ ಸಂರಕ್ಷಣೆ ಮಾಡ್ತಾನೆ. ಆತನ ಸೃಷ್ಟಿಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅಕ್ಕಿಗಳನ್ನು ಪೋಷಿಸ್ತಾನೆ, ಗಿಡ ಮರಗಳನ್ನು ಬೆಳೆಸ್ತಾನೆ, ಅಡವಿಯ ಹೂವನ್ನು ಬೆಳೆಸ್ತಾನೆ, ನಿಮ್ಮನ್ನು ಪೋಷಿಸ್ತಾನೆ. ಕರುಣೆ ನಮಗೆ ನಿರೀಕ್ಷೆ ಕೊಡ್ತದೆ. ಕರುಣೆ ನಮಗೆ ದೇವರ ನಿರೀಕ್ಷೆ ಕೊಡ್ತದೆ. ನಂತರ ದೇವರ ವಾಕ್ಯ 22 ಹೇಳ್ತದೆ, ಪ್ರಲಾಪ 3:22, ನಾವು ಉಳಿದಿರುವುದು ಯೆಹೋವನ ಕರುಣೆ. ಪ್ರೈಸ್ ದ ಲಾರ್ಡ್. ಇವತ್ತು ಲೋಕದಲ್ಲಿ ನಾವು ಜೀವಿಸುತ್ತಿರುವುದಾದ್ರೆ ದೇವರ ಮರ್ಸಿ, ನಾವು ಉಳಿದಿರುವುದು ಯೆಹೋವನ ಕರುಣೆ. ಯಾಕೆಂತ ಹೇಳಿದ್ರೆ ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಅವು ದಿನ ದಿನವೂ ಹೊಸದಾಗಿ ಒದಗಿ ಬರ್ತದೆ. ಮರ್ಸಿ ಏನ್ ಕೊಡ್ತದೆ ಅಂತ ಹೇಳಿದ್ರೆ ಗ್ರೇಸ್ ಅನ್ನು ಕೊಡ್ತದೆ ಈ ಲೋಕದಲ್ಲಿ ಜೀವಿಸಲು. ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಅವು ದಿನ ದಿನವೂ ಹೊಸದಾಗಿ ಒದಗಿ ಬರ್ತದೆ. ದೇವರ ಮರ್ಸಿ ಈ ಲೋಕದಲ್ಲಿ ಜೀವಿಸಲು ನಮಗೆ ಕೃಪೆಯನ್ನು ಕೊಡ್ತದೆ, ನಿರೀಕ್ಷೆಯನ್ನು ಕೊಡ್ತದೆ. ಮರ್ಸಿ ಹೋಪ್ ಅನ್ನು ಕೊಡ್ತದೆ ಮತ್ತು ಗ್ರೇಸ್ ಅನ್ನು ಕೊಡ್ತದೆ. ಗ್ರೇಸ್ ಸ್ಟಾಪ್ ಆಗುವುದಿಲ್ಲ, ಗ್ರೇಸ್ ಯಾವಾಗಲೂ ಫ್ಲೋ ಆಗ್ತದೆ. ಗ್ರೇಸ್ ಫ್ಲೋಸ್ ಫ್ರಮ್ ಹೆಡ್ ಟು ದ ಬಾಡಿ. ಯೇಸು ತಲೆಯಾಗಿದ್ದಾನೆ ಸಭೆಗೆ, ನಾವು ಆತನ ಶರೀರವಾಗಿದ್ದೇವೆ. ಕೀರ್ತನೆ 132 ನೋಡ್ತದೆ, ಸಹೋದರ ಒಂದಾಗಿದ್ದು ಎಷ್ಟು ಒಳ್ಳೆಯದು, ರಮ್ಯವಾಗುವುದು ಎಂಬುದಾಗಿ. ಆ ತಲೆಯಿಂದ ಅಭಿಷೇಕ ಅವನ ಶರೀರದ ಮೇಲೆ ಎಲ್ಲ ಕಡೆಗೆ ಹರಿಯುತ್ತದೆ. ಯೇಸು ಸಭೆಗೆ ತಲೆಯಾಗಿದ್ದಾನೆ, ಕೃಪೆ ಯೇಸುವಾಗಿದ್ದಾನೆ. ಅಲ್ಲಿಂದ ಕೃಪೆ ಹರಿದು ಬರ್ತದೆ. ಮರ್ಸಿ ಏನನ್ನು ಕೊಡ್ತದೆ ಅಂತ ಹೇಳಿದ್ರೆ ಎವ್ರಿ ಡೇ ನಮಗೆ ಗ್ರೇಸ್ ಕೊಡ್ತಾನೆ ದೇವರು. ಆತನ ಕೃಪಾ ವರಗಳು ನಿಂತು ಹೋಗುವುದಿಲ್ಲ, ಅವು ದಿನ ದಿನವೂ ಹೊಸದಾಗಿ ಒದಗಿ ಬರುತ್ತದೆ ಎಂಬುದಾಗಿ ವೇದ ವಾಕ್ಯ ಹೇಳ್ತದೆ. ಗಾಡ್ ಇಸ್ ಲವ್. ಅದರಿಂದ ಇವತ್ತು ಪ್ರಿಯರೇ, ನಾವು ದಾವಿದ ಮತ್ತು ಮೆಫಿಬೋಶೆತನ ಲೈಫ್ನಿಂದ ಕರುಣೆ ಬಗ್ಗೆ ಒಂದು ಸುಂದರವಾದ ಚಿತ್ರಣವನ್ನು ನೋಡಿದ್ದೇವೆ. ನಮ್ಮ ತಂದೆ ಯಾರಾಗಿದ್ದಾನೆ ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳಿ. ಕರುಣಾಮಯನು, ಕರುಣಾಸಾಗರನು, ಕನಿಕರು, ದಯವುಳ್ಳ ದೇವರಾಗಿದ್ದಾನೆ. ನಾವು ತಪ್ಪು ಮಾಡ್ತೇವೆ ನಿಜ, ಆದರೆ ಅದಲ್ಲೇ ಕುಂಟರಾಗೆ ಬಿದ್ದು ಇರುವುದು ಬೇಡ. ಎದ್ದೇಳುವ ಕೃಪೆ ಇದೆ. ಕೃಪೆ ಸಿಂಹಾಸನಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಆತನ ಕೃಪೆ ಕೊಡ್ತಾನೆ, ಆತನ ಮರ್ಸಿಯನ್ನು ಕೊಡ್ತಾನೆ, ನಮ್ಮನ್ನು ಎಬ್ಬಿಸ್ತಾನೆ, ಹೊಸ ಬಲ ಕೊಡ್ತಾನೆ. ನಾವು ಓಡ್ತೇವೆ,
ದಣಿಯುವುದಿಲ್ಲ, ನಡೀತೇವೆ, ಬಳಲುವುದಿಲ್ಲ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ನಾವು ಏರಿ ಹೋಗ್ತೇವೆ. ಹೊಸ ಬಲ, ಹೊಸ ಕೃಪೆಯನ್ನು ದೇವರು ಕೊಡ್ತಾನೆ. ಆದ್ದರಿಂದ ಇಂತಹ ಒಂದು ಒಳ್ಳೆ ತಂದೆಯ ನಾವು ಮಕ್ಕಳಾಗಿದ್ದೇವೆ. ನಮ್ಮ ತಂದೆಯನ್ನು ನಾವು ಹೃದಯಪೂರ್ವಕವಾಗಿ ಪ್ರೀತಿಸೋಣ, ಆತನ್ನು ಆರಾಧಿಸೋಣ, ಆತನ್ನು ಘನಪಡಿಸೋಣ, ಆತನ್ನು ಮಹಿಮೆ ಪಡಿಸೋಣ. ದೇವರ ವಾಕ್ಯ ಹೇಳ್ತದೆ, ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯದ ವಚನ ಹೇಳ್ತದೆ, ಬ್ಲೆಸ್ಡ್ ಆರ್ ದ ಮರ್ಸಿಫುಲ್ ಫಾರ್ ದೇ ಶಾಲ್ ಒಬ್ಟೈನ್ ಮರ್ಸಿ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಭೆಗೆ ಇವತ್ತು ನಮಗೆ ದೇವರು ಮರ್ಸಿಯನ್ನು ಕೊಟ್ಟಿದ್ದಾನೆ. ಮರ್ಸಿ ವ್ಯಾಲ್ಯೂಡ್, ಬೆಲೆಯುಳ್ಳದು, ಬೆಲೆ ಕಟ್ಟಲಾರದಂತ ಅಮೂಲ್ಯವಾದ ಶ್ರೇಷ್ಠವಾದಂತ ನಿಧಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಮರ್ಸಿ. ದೇವದರ್ಶನ ಗುಡಾರದಲ್ಲಿ ಮರ್ಸಿ ಸೀಟನ್ನು ನಾವು ನೋಡ್ತಿದ್ದೇವೆ. ಕೃಪೆಯ ಆಸನ. God is merciful. God is compassion. God is love. ಇವತ್ತು ನೀನು ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಎದ್ದೇಳು, ಎದ್ದೇಳು. Arise. Worship him. Praise him. Give him glory. Honor him. He is a good God. He is a loving Father. He is a merciful Father, gracious Father. He will never leave you nor forsake you. He is with you. ಆತ ನಿನ್ನೊಂದಿಗಿದ್ದಾನೆ, ನಿನ್ನನ್ನು ಮರೆಯುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ. ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಕರುಣೆ ಉಳ್ಳ ತಂದೆಯಾಗಿದ್ದಾನೆ. ಈ ಸಂದೇಶವು ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಅಮೂಲ್ಯವಾದಂಥ ಸೇವೆ. ಅನೇಕರಿಗೆ ಇದನ್ನು ಶೇರ್ ಮಾಡಿ, ಅನೇಕರು ಆಶೀರ್ವಾದವನ್ನು ಹೊಂದಿಕೊಳ್ಳಲಿ, ಬಂಧನದಿಂದ ಬಿಡುಗಡೆ ಹೊಂದಲೆಂಬುದಾಗಿ ನಮ್ಮ ಆಶೆಯಾಗಿದೆ. ಬನ್ನಿರಿ, ಪ್ರಾರ್ಥನೆ ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಕರುಣೆಗಾಗಿ ಸ್ತೋತ್ರ. ನೀನು ಕರುಣಾಸಾಗರನು, ಕರುಣಾಮಯನು, ಕರುಣಾನಿಧಿಯಾದಂಥ ದೇವರು. ಕ್ರಿಸ್ತನಲ್ಲಿ ನಮಗೆ ಕರುಣೆ ದೊರಕಲ್ಪಟ್ಟಿದೆ. ಆ ಕರುಣೆಯನ್ನು ನಾವು ಹೊಂದಿಕೊಂಡಿದ್ದೇವೆ. ನಾವು ಧನ್ಯರು. ಈ ಕರುಣೆಯನ್ನು ನಾವು ಇತರಿಗೆ ತೋರಿಸುವಂತೆ, ಕರುಣೆಯಲ್ಲಿ ನಾವು ಜೀವಿಸುವಂತೆ ನಮಗೆ ನಿನ್ನ ಆತ್ಮನನ್ನು ಸಹಾಯಕನಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡು. ಯಾವ ರೀತಿಯಲ್ಲಿ ಪರಿಸ್ಥಿತಿಯವರು ಇದ್ರೂ ಕೂಡ ಅವರ ಮೇಲೆ ನಿನ್ನ ಮರ್ಸಿಯನ್ನು ಮಾತಾಡ್ತಾನೆ, ಗ್ರೇಸನ್ನು ಮಾತಾಡ್ತಾನೆ, ನಿನ್ನ ಶುಭವನ್ನು ಮಾತಾಡ್ತಾನೆ, ನಿನ್ನ ಹೀಲಿಂಗ್ ಅನ್ನು ಮಾತಾಡ್ತಾನೆ, ಸಮಾಧಾನ ಮಾತಾಡ್ತಾನೆ, ಆರೋಗ್ಯವನ್ನು ಮಾತಾಡ್ತಾನೆ, ಪ್ರೊಟೆಕ್ಷನ್ ಮಾತಾಡ್ತಾನೆ. ಎಲ್ಲ ಸೈತನ ಶಕ್ತಿಗಳನ್ನು ಮುರಿತಾನೆ, ಸೈತನ ಬಂಧನಗಳನ್ನು ಯೇಸುವಿನ ನಮ್ಮಲ್ಲಿ ಮುರಿತಾನೆ. ದೇವರೇ, ನಿನ್ನ ಕರ್ತನೆ ಪ್ರೆಸೆನ್ಸ್ ಅನ್ನು ರಿಲೀಸ್ ಮಾಡ್ತಾನೆ, ಶುಭವನ್ನು ಕೃಪೆನವರಿಗೆ ಮಾತಾಡ್ತಾನೆ. ನೀನು ಒಳ್ಳೆ ದೇವರು, ನಿನ್ನ ಒಳ್ಳೆತನವನ್ನು ಮಾತಾಡ್ತಾನೆ. ಎಲ್ಲ ಗೌರವ, ಘನ, ಮಾನ, ಮಹಿಮೆ ತಂದೆ ನಿನಗೊಬ್ಬನಿಗೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್. God is good all the time and all the time God is good. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.